शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छंकर भगवन् ಬರ್ತೀಯಾ ಅದೇ ನಂಗೆ ಮತ್ತೊಂದು ಬಂದ್ಬಿಡು ಗಾಡಿ ನಮ್ಗೆ ನಾನು ಇದರಲ್ಲಿ ಕಾಮಃ ಅಲ್ಲಿ ಆಯ್ತಲ್ವಾ ಸರ್ವಕಾಮಃ ಸರ್ವೇ ಕಾಮಃ ದೋಷರಹಿತಃ ಶಾಯಿ ಸರ್ವಕಾಮಃ ಇವಾಗ ಹೃದಯದಲ್ಲಿರುವಂತಹ ಬ್ರಹ್ಮಕ್ಕೆ ಗುಣವನ್ನು ಹೇಳ್ತಾ ಇದ್ದಾರೆ. ಮನೋಮಯನ ಇದ್ದಾನೆ, ಪ್ರಾಣ ಶರೀರವುಳ್ಳವರಾಗಿದ್ದಾನೆ, ಭಾರೂಪನು, ಸತ್ಯ ಸಂಕಲ್ಪನು, ಆಕಾಶ ಆತ್ಮನು, ಸರ್ವಕರ್ಮನು ಅಲ್ಲಿವರೆಗೂ ಆಗಿತ್ತು ನಿನ್ನೆ. ಸರ್ವಕರ್ಮ ಅಂದ್ರೆ ಸರ್ವಂ ಕರ್ಮ ವಿಶ್ವಂ ತೇನ ಈಶ್ವರನ ಕ್ರಿಯತೆ ಐತಿ ಸರ್ವಕರ್ಮ ಮಾಡಿದ್ರು. ಈ ವಿಶ್ವವೆಲ್ಲವೂ ಅವನಿಂದ ಮಾಡಲ್ಪಟ್ಟಿದೆ, ಆದ್ರಿಂದ ಅವನು ಸರ್ವಕರ್ಮನು, ಶ್ರೀ ಸರ್ವಸ್ಯ ಕರ್ತಾನ್ ಶ್ರುತಿ ಇದೆ ಅಂತ ಅಲ್ಲಿವರೆಗೂ ಆಗಿತ್ತು. ಸರ್ವಕಾಮ ಅರ್ಥ ಮಾಡಿದ್ದಾರೆ. ಸರ್ವೇ ಕಾಮಾಹ ದೋಷರಹಿತಾಃ ಅಸ್ಯೇತಿ ಸರ್ವಕಾಮಃ. ಸರ್ವಕಾಮನು ಪರಮಾತ್ಮನು ಒಂದೇ. ಎಲ್ಲಾ ಕಾಮ ಅಂದ್ರೆ ದೋಷರಹಿತವಾದ ಎಲ್ಲಾ ಕಾಮ. ರಾವಣನ ಕಾಮ ಇದೆಯಲ್ಲ, ಆ ಕಾಮ ಪರಮಾತ್ಮನ ಗುಣ ಅಂದ್ರೆ ವಿಭೂತಿ ಮಾಡೋದು. ಧರ್ಮ ವಿರುದ್ಧೋ ಭೂತೇಶು, ಧರ್ಮಕ್ಕೆ ಅವಿರುದ್ಧವಾದ ಕಾಮ ಯಾವ್ದು? ಸನ್ಯಾಸಿಗಳು ಭಿಕ್ಷೆ ಮಾಡ್ತಾರಲ್ಲ, ಹೊಟ್ಟೆಗೋಸ್ಕರ, ಇಲ್ಲಿ ಪ್ರಾಣದಾನಕ್ಕಾಗಿ, ಆ ಕಾಮ ನಾನಾಗಿದೆ. ಅಲ್ಲಿ ಏನು ದೋಷ ಇಲ್ಲ. ಕಾಮ ಆಗದೆ ಇಲ್ಲಿ ಬೈಕಿಂದ ಹೋಗಕ್ಕಾಗಲ್ಲ. ಎದ್ದದ್ದು ಕುರ್ದೆ ಜಂತು ಹೋಯ್ತಂತ ಕಾಮಸ್ಥೆ ನಿಮ್ದಿರಲ್ಲ. ಅದು ಇಷ್ಟಪಟ್ಟು ಮಾಡೋದು, ಇಷ್ಟಪಟ್ಟು ಮಾಡೋದು ಅಲ್ಲ, ಚೇಷ್ಟೆಗೆ ಇಷ್ಟ ಇರ್ಲೇಬೇಕು ಅಂತ ಹೇಳ್ಬಿಟ್ಟಿರಲ್ಲ. ಎದ್ದದ್ದು ಕುರ್ದೆ ಜಂತು ಹೋಗ ಅದು ಸುಮ್ಮನೆ ನೋಡಿ, ಇದು ಅದು ಚೇಷ್ಟೆ ಇದಾನಪ್ಪ. ಚೇಷ್ಟೆ ಇದು ಇಲ್ದಿರ ನಿಂಗೆ ಇರ್ಬೋದು. ಅಲ್ಲ, ಇದನ್ ಬಿಟ್ಟು ಭಿಕ್ಷೆಗೆ ಹೊರಡ್ಬೇಕಲ್ಲ. ಇಲ್ದಿರ ನಿಂಗೆ ಇರ್ಬೋದು, ಅದು ಇಲ್ದಿರ ಪ್ರಾಣನೇ ಇರಲ್ಲ. ಆಯ್ತು, ಅದಕ್ಕೆ ಭಗವಂತ ಆ ಕಾಮ ನಾನು ಹೇಳಿದ್ದು. ಪ್ರಾಣ ಇರೋದು ಕಾಮವಾಗಿರುವಂತಹ ಕಾಮ. ಕಾಮ ಇಲ್ಲ ಅಂತಿಲ್ಲ, ಪ್ರಾಣ ಉಳಿಯೋಕ್ಕೋಸ್ಕರ ಮಾಡೋ ಕಾಮ. ಆದ್ರೆ ನಾನಾಗಿದ್ದೀನಿ ಭಾವನೆ ಮಾಡೋದನ್ನ ಅಂದ. ಪ್ರಾಣ ನಿಮಿತ್ತಕ್ಕೋಸ್ಕರ ಮಾಡುವಂತಹ ಭಿಕ್ಷೆ ಇದೆಯಲ್ಲ, ಅದು ಪ್ರಾಣ ಉಳಿಬೇಕು ಅನ್ನೋದು ಒಂದು ಕಾಮ ತಾನೆ. ಬ್ರಾಹ್ಮಣನ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರೆ ಶಾಸ್ತ್ರ ಅದಕ್ಕೆ ಈ ಶ್ರೇಷ್ಠ ಹೌದು, ಅದೆಲ್ಲ ಅದು ಚೇಷ್ಟೆ ಒಳಗೆ ಬೈಕಲ್ಲಿ ಮಾಡಕ ಎಂತ ಕುಮಾರ. ಇವು ಚೇಷ್ಟೆ ಮನುಸ್ಮೃತಿಗಳು ರಪ್ಪೆ ಹೊಡೆದ ಉಸಿರಾಟ ಮಾಡಿದ್ದಾರೆ ಅವ್ರು. ಹೌದಾ? ಯಾಕಲ್ಲ ಇದು ಮಾಡ್ಬೇಕು ಇದೆಲ್ಲ ಕೂವೇ ಕಾಮ. ಪಾಠ ಮಾಡ್ಬೇಕು. ನೀನು ಹಿನ್ನೆಲೆ ಏನಾದ್ರು ಹೇಳು, ಕಾರುಣ್ಯ ಅಂತ ಹೇಳು, ಕರ್ತವ್ಯ ಅಂತ ಹೇಳು, ಡ್ಯೂಟಿ ಏನಾದ್ರು ಹೇಳು. ಕೂದ್ ಬಂದ ಅಮ್ಮ ಪೂಜೆ ಆಗ್ತೇ ಆಯ್ತು. ಆಮೇಲೆ ದೋಷರಹಿತವಾದ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದ ಕಾಮ ಇದೆ. ರಾವಣನ ಕಾಮ ಭಗವಂತನ ವಿಭೂತಿ ಮಾಡಬಾರ್ದು, ದುರ್ಯೋಧನ ಕಾಮವನ್ನ ಭಗವಂತನ ವಿಭೂತಿ ಮಾಡಬಾರ್ದು. ಅದು ಧರ್ಮರಾಜನ ಕಾಮ ಇದೆಯಲ್ಲ, ಅಲ್ಲೇ ಅದೇ ಇದರಲ್ಲಿ ನೀ ಕುಡಿಯಕ್ ಹೋದ್ನಲ್ಲ, ಪ್ರಾಣ ಹೋಗ್ತಿತ್ತು ಅಂತ ಬೈಕೆ ಬಾಯಾರಿಕೆ, ನನ್ ನೀರು ಕಳೆಯ ಅಂದ. ನಿಂದ ಬೇಡ ಅಂತ ಬಿಟ್ಬಿಟ್ಟ. ಭೀಮ ನಿಂದ ಕಾಡಲ್ಲಿ ತಟ್ಟು ಬಿಟ್ಟು ನೋಡೋದ ಕುಡ್ದ ಸದ್ದಿದ್ದ ಭೀಮ. ಅವ್ನು ಹೇಳ್ದ, ಯಕ್ಷ ಇದು ನನ್ನ ಕೊಳ, ನನ್ನ ಅನುಮತಿ ಇಲ್ಲದೆ ನೀ ಕುಡ್ದೆ ಪರಿಣಾಮ ಇದಾಗ ಏನಾಗುತ್ತೋ ಆಗತ್ತಿಂದ ಕುಡ್ದ. ಧವಾರ ಬಿದ್ದ. ಅರ್ಜುನ ಹಂಗೇನ ಬಿದ್ದ, ನಕುಲ ಅಂದ, ಎಲ್ಲ ಬಿದ್ರು. ಆಮೇಲೆ ಧರ್ಮರಾಜ ಕೊನೆ ಯಾಕೆ ಬರ್ಲಿಲ್ವಲ್ಲ ಇಷ್ಟೊತ್ತಾದ್ರು ಗೊತ್ತಿಲ್ಲ ಇದು ಕ್ಷಿಪಣ ಅವನಿಗೆ ಮುಂಚೆ ಇದಾಗೋದು. ಆ ಅರಣ್ಯ ಹೊತ್ಕೊಂಡು ಹೋಗ್ಬಿಡುತ್ತಾನೆ. ಯಮನೆ ಜಿಂಕೆ ವಿಹಿನ ಬಂದ್ಬಿಟ್ಟು ಅರಣ್ಯ ಹೊತ್ಕೊಂಡು ಹೋಗ್ಬಿಡುತ್ತೆ, ಹೊಟ್ಸ್ಕೊಂಡು ಹೋಗ್ತಾರೆ. ಅಷ್ಟು ಸಿಗೋದೇ ಇಲ್ಲ. ಬಾಯಾರಿಕೆ ಮಧ್ಯಾಹ್ನ ಆಗಿದೆ. ಅವ್ನು ಕೊಳಕ್ ಹೋಗ್ತಾರೆ, ಒಬ್ಬೊಬ್ಬರು ಎಲ್ಲ ಬಿದ್ದ. ಆಮೇಲೆ ಧರ್ಮರಾಜ ಕೊನೆಯೇ ಹೋಗ್ತಾನೆ. ನೀ ಕೂಡ ಈಗ ಒಂದೇ ನಿಲ್ಲು ಅಂತಾನೆ. ಯಾರಪ್ಪ ಅಂದ, ನಂದು ಕೊಳ, ನಂದು ನೀರು, ನಿಂದ ಅದು ಬೇಡ ನನಗಿಂದ. ಪ್ರಾಣ ಹೋದ ಪರವಾಗಿಲ್ಲ. ಇಲ್ಲ, ಒಂದು ನನ್ನ ಕೆಲವು ಸಂಶಯ ಇದೆ, ಅದಕ್ಕೆ ಉತ್ಸಾಹ ಕೊಟ್ಟಗಳು ಗೊತ್ತಿದ್ದ ತಿಳಿದ್ರೆ ಉತ್ಸಾಹ ಕೊಡ್ತೀನಿಪ್ಪ ಅಂದ. ಇಂಥ ವಿನಯ ಅಂದ್ರೆ ಅವ್ನು ಕೇಳ್ತಾ ಕ್ಷಪಡಿ ಒಂದು 20-30 ಅಷ್ಟೇ ಕೂತವನ. ಶಾಬಾಷಿದ ಕುಡಿ ನೀರನ್ನ ಅಂದ. ನೀರು ಕುಡ್ದ. ನಿಂಗೆ ವರ ಕೇಳು ಅಂದ. ನಕುಲ ಬದುಕಲಿಂದ. ಯಾಕಯ್ಯ, ಭೀಮ ಬೇಡವನಯ್ಯ, ಅರ್ಜುನ ಬೇಡವನಯ್ಯ? ಇಲ್ಲ, ನನ್ನ ತಾಯಿಗೆ ನಾನು ಒಬ್ಬ ಮಗನಾದ್ಮೇಲೆ ನನ್ನ ಚಿಕ್ಕಮ್ಮನಿಗೂ ಒಬ್ಬ ಮಗ ಬೇಡವಾ? ಚಿಕ್ಕಮ್ಮನಿಗೆ ಮಗ ಇಲ್ಲ ಅಂತ ಆಗ್ಬಿಡುತ್ತಲ್ವಾ? ಬಾಕಿ ಹೋದ್ ಏನ್ ಮಾಡಕ? ಏನಯ್ಯ ಧರ್ಮ ಸುಖ, ಎಲ್ಲರೂ ಬದುಕೊಳ್ಳಿ ಕಣಯ್ಯ ಅಂತ. ಆಗ್ಲಪ್ಪ ನಿನ್ನ ಅನುಗ್ರಹ ಅಂತ. ಯಮರಾಜ ಬಂದಿದ್ದು ಎಲ್ಲ ನಿದ್ದೆ ಮಾಡಿದಂಗೆ ಇದ್ಬಿಡ್ತು. ನೀವೇ ನೋಡ್ತಾನೆ, ಮುಸದೇ ಇರ್ಲಿಲ್ಲ.
ಧರ್ಮರಾಜ ಪರೀಕ್ಷೆ ಹೋಗೇ ಬಿಟ್ಟಿದ್ದಾರೆ ಅಂತ ಅನ್ಕೊಂಡ ತೀರ್ಮಾನ ಮಾಡ್ಬಿಟ್ಟ. ಆದರೆ ಆ ಯಮ ಅವನು ಪ್ರಾಣೋವಿ ಯಮೋ ಅಂಗಿರಸ್ವ ಎಲ್ಲ ಸುಪ್ರೀಂ ಕಂಟ್ರೋಲ್ ಬದುಕಿಸ್ಬಿಟ್ಟ. ನಿದ್ದೆಯಲ್ಲಿ ಎದ್ದಂಗಿದ್ರು. ಆಮೇಲೆ ಯಮನಿಗೆ ಭಾರಿ ಗೌರವ ಕೊಡಿದ. ಸ್ವಾದ ವ್ಯಕ್ತಿ ನೀನಲ್ಲಪ್ಪ, ಧರ್ಮರಾಜ ಇದಲ್ಲ ಆ ಧರ್ಮಮೂರ್ತಿ ಅವನು. ಏನೋ ಆ ವಿಷಯಗಳಿಗೆಲ್ಲ ಪಗಡಾಟ ಆಡ್ದ, ಆ ವಿಷಯ ಬೇರೆ. ದೊಡ್ಡದು ಅಷ್ಟೇ, ಕಷ್ಟಿಂದ ಅಪರಾಧ ಹೇಳ ಯಾರು ಅಪರಾಧ ಮಾಡಿದ್ರು ಇಲ್ಲ ಈ ಜಗತ್ತಲ್ಲಿ ಅಂತ. ಕಷ್ಟಿಂದ ಅಪರಾಧ್ಯತಿ ಒಳ್ಳೆ ವಾಕ್ಯ. ಹಾಗಾಗಿ ಧರ್ಮಕ್ಕೆ ಅವಿರುದ್ಧವಾದ ಕಾಮಗಳುಂಟಲ್ಲ, ಅದು ನಾನಾಗಿದ್ದೀನಿ ಅಂತ ಭಗವಂತನೇ ಹೇಳಿದಾನೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಸ್ಮೃತೇ. ಧರ್ಮಕ್ಕೆ ಅವಿರುದ್ಧವಾದ, ಅದು ಹೊರಚಾಗದ ಕಾಮ ಏನುಂಟೋ ಅದು ನಾನಾಗಿದ್ದೀನಿ ಕಣಪ್ಪ ಅಂತ. ಇದರಲ್ಲಿ ಕೆಲವನ್ನೆಲ್ಲ ಸೇರಿಸಬೇಕು. ಅಗ್ನಿಹೋತ್ರ ಮಾಡೋದು ಆ ಬಯಕೆ ಭಗವಂತನ ವಿಭೂತಿ, ಯಜ್ಞಯಾಗ ಮಾಡ್ತೀನಿ ಅನ್ನೋದು ಭಗವಂತನ ವಿಭೂತಿ, ಅದು ಧರ್ಮಾತ್ಮ ಇರುತ್ತೀನಿ ಅನ್ನೋದು ಭಗವಂತನ ವಿಭೂತಿ ಅಂತ ಸೇರ್ಕೋಬಹುದು. ಶಾಸ್ತ್ರೀಯ ಮಾರ್ಗವನ್ನೆಲ್ಲ ಆ ಬಯಕೆಯನ್ನೆಲ್ಲ ಭಗವದ್ ವಿಭೂತಿ ಅಂದ್ಕೊಳ್ಳೋದು ತಪ್ಪೇನಿಲ್ಲ. ನಾನು ಕಾಮೋಸ್ಮೀತಿ ವಚನ ಯಹ ಬಹುವ್ರೀಹಿ ನ ಸಂಭವತಿ ಸರ್ವಕಾಮಃ ಇತಿ. ಸರ್ವೇ ಕಾಮಃ ಅಸ್ಯ ಜನ್ಮ ಬಿಡಲ್ಲ, ಬಹುವ್ರೀಹಿ ಹೊಂದಲ್ಲ. ಸರ್ವೇಶತೆ ಕಾಮ ಕಾಮ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಕರ್ಮಧಾರ್ಯ ಮಾಡ್ಬೇಕು. ಕರ್ಮಧಾರ್ಯನ ಕಾಮಕ್ಕೆ ವಿಶೇಷಣ. ಸರ್ವೇ ಅನ್ನೋದು ಎಲ್ಲಾ ಕಾಮವು ನಾನು ಅನ್ ಮಾಡೋ. ಕಾಮ ಉಳ್ಳವನು ಹೆಂಗ್ ಮಾಡ್ತೀಯ ನೀನು? ಬಹುವ್ರೀಹಿ ಮಾಡಿದಾಗತ್ತೆ. ಬಹುವ್ರೀಹಿ ಉಳ್ಳವನು ಮಾಡ್ಬಿಡುತ್ತೆ. ಎಲ್ಲಾ ಕಾಮು ಇವನಿಗಿದೆ, ಆದ್ರೆ ಕರ್ಮ ಕಾಮನು ಆಗ್ಬಿಡುತ್ತೆ. ಇದು ವಾಸಿನ, ಬಹುವ್ರೀಹಿ ವಾಸಿನ. ಎಲ್ಲಾ ಕಾಮಗಳು ಕರ್ಮಧಾರ್ಯ ವಾಸಿನ. ಪೂರ್ವ ಕೇಳಿದಾನೆ ಕರ್ಮಧಾರ್ಯ ಬೆಟರ್ ಅಲ್ವೇ? ಕಾಮು ಅಸ್ಮಿ, ನಾನೇ ಕಾಮು ಆಗಿದ್ದೇನೆ ಅಂದ್ರೆ ಎಲ್ಲಾ ಕಾಮನು ಪರಮಾತ್ಮನು ಅಂತ. ಈ ರೀತಿ ಕರ್ಮಧಾರಿ ಸಮಾಸವೇ ಇದಾಗತ್ತೆ, ಉತ್ತಮವಾಗತ್ತೆ ಹೊರತು ಬಹುವ್ರೀಹಿ ಹೊಂದೋದಿಲ್ವಲ್ಲ ಅಂತ ಆಕ್ಷೇಪ. ಕಾಮಸ್ಯ ಕರ್ತವ್ಯತ್ವಾದ ಶಬ್ದಾಧಿಪತ್ ಪಾರಾರ್ಥ ಪ್ರಸಂಗಾಚ್ಯ ದೇವಸ್ಯ. ಕಾಮ ಉಳ್ಳವನು ಅಂದ್ರೆ ಅದು ಕಾಮ ಅವನಲ್ಲಿ ಸ್ವರೂಪ ಇದೆ. ಆಮೇಲೆ ಎಲ್ಲಾ ಕಾಮವೂ ಆಗಿದ್ದಾರೆ ಅಂದ್ರೆ ಕಾಮ ಅನ್ನೋದು ಮಾಡ್ಬೇಕಾದದ್ದು. ಕಾಮ ಮನಸ್ಸಿಗೆ ಪ್ರವರ್ತಕ ದೋಷ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರವರ್ತಕ ದೋಷ ಮನುಷ್ಯನ ದಬ್ಬೋ ದೋಷಗಳು. ದ್ವೇಷ ದಬ್ಬತ್ತೆ, ಕಾಮ ದಬ್ಬತ್ತೆ, ರಾಗ ದಬ್ಬತ್ತೆ, ಪ್ರೀತಿ ದಬ್ಬತ್ತೆ, ಅಸೂಯೆ ದಬ್ಬತ್ತೆ. ಇದೆಲ್ಲದು ಯಾವ್ಯಾವ ದೋಷ ಇದ್ರೆ ಮನುಷ್ಯ ಕ್ರಿಯೆಯಲ್ಲಿ ತೊಡಗುತ್ತಾನೋ ಅದು ಪ್ರವರ್ತಕ ದೋಷ ಅಂತ ಪಟ್ಟಿ ಮಾಡಿದ್ದಾರೆ. ಅದು ಕಾಮವು ಎಲ್ಲಾ ಕಾಮವೂ ಆಗಿದ್ದಾನೆ ಅಂದ್ಬಿಟ್ರೆ ಎಲ್ಲಾ ಕಾಮ ಅದು ಇದಾಗ್ಬಿಡ್ತಲ್ಲ, ಅವನಿಗೆ ಕರ್ತವ್ಯ ಅಂತ ಆಗ್ಬಿಟ್ಟು. ಕಾಮ ಅನ್ನೋದು ಶಬ್ದಾದಿಗಳು ಯಾವ ರೀತಿ ಪಾರಾರ್ಥ್ಯವೋ, ಶಬ್ದ ಒಂದನ್ನು ಅಧೀನಲ್ಲಿ ತೋರಿಸ್ತೆ. ಶಬ್ದ ಸುಮ್ಮನೆ ಆಗಲ್ಲ, ಶಬ್ದ ಪುಟ್ಟಿದಾಗ ಹೇಳಿದಾಗ. ಹಾಗೆ ಒಂದರ ವಿಷಯದಲ್ಲಿ ಕಾಮ ಉಂಟಾಗತ್ತೆ. ಕಾಮವು ಶಬ್ದಾದಿಗಳಂತೆ ಪಾರಾರ್ಥ, ಇನ್ನೊಂದರ ಅಧೀನ ಅಂತ. ಇವಾಗ ನಮ್ಗೆ ದುಡ್ಡಿನ ಕಾಮ, ದುಡ್ಡಿಗೆ ಅಧೀನ. ನಾವು ದುಡ್ಡನ್ನು ಬಯಸುವರಾದ್ರೆ ವಾಹನ ಅಧೀನ ಏನನ್ನು ಬಯಸ್ತೀವೋ ಅದು ನಮ್ಮನ್ನು ಅಡಿಕ್ಟ್ ಮಾಡ್ಬಿಡುತ್ತೆ. ಪರಮಾತ್ಮನಿಗೆ ಎಲ್ಲಾ ಕಾಮವು ಪರಮಾತ್ಮನು ಅಂತ ಅಂದ್ಬಿಟ್ರೆ ಎಲ್ಲಾ ಪಾರತಂತ್ರ್ಯ ಬಂದ್ಬಿಡುತ್ತೆ ಪರಮಾತ್ಮನಿಗೆ ಅಂತ. ಪಾರಾರ್ಥ ಪ್ರಸಂಗ ದೇವಸ್ಯ, ಹಾಗಿಂದ ಹಾಗೆ ಮಾಡಬಾರ್ದು. ಕಾಮು ಅವನ ಸ್ವರೂಪ ಅಂದ್ಬಿಟ್ರೆ ಬೆಂಕಿಗೆ ಹೇಗೆ ಬಿಸಿ ಸ್ವರೂಪವೋ ಕಾಮು ಅವನ ಸ್ವರೂಪ ಅಂದ್ಬಿಟ್ರೆ ಅದು ದಬ್ಬ ಪ್ರಶ್ನೆ ಬರಲ್ಲ. ಅನನ್ಯವಾದ ದಬ್ಬಲ್ಲ. ಕಾಮಕ್ಕೆ ಅಧೀನ ಆಗ್ಬಿಟ್ರೆ ಪರತಂತ್ರ ಆಗ್ಬಿಡ್ತಾನೆ ಮನುಷ್ಯ. ಚೈತನ್ಯ ಹೇಗೆ ಸ್ವರೂಪವೋ ಕಾಮವು ಅವನ ಸ್ವರೂಪ, ಎಲ್ಲವೂ ಅವನೇ ಅಂತ ಮಾಡ್ಬಿಟ್ರೆ ಪಾರಾರ್ಥ ಪ್ರಸಂಗ ಅವಾಗ ಬರಲ್ಲ. ಇಲ್ಲದೆ ಹೋದ್ರೆ ನೀವು ಸರ್ವೇ ಕಾಮ ಅಂತ ಕರ್ಮಧಾರ್ಯ ಮಾಡಿದ್ರೆ ಅವ ಎಲ್ಲಾ ಕಾಮವು ಎಂಬುದು ಮಾಡಬೇಕಾದದ್ದಾದ್ರಿಂದ ಶಬ್ದಾದಿ ಹೇಗೆ ಉಂಟಾಗುತ್ತದೆಯೋ ಕಾಮ ಉಂಟಾಗುತ್ತೆ ಅಂತಾಗಿ ಪರಾರ್ಥ ಇನ್ನೊಂದಕ್ಕಾಗಿದ್ದಾನೆ ಅಂತ ಆಗ್ಬಿಡ್ತಾನೆ. ತಸ್ಮಾತ್ ಯಥಾ ಇಹ ಸರ್ವಕಾಮ ಇತಿ ಬಹುವ್ರೀಹಿ ತಥಾ ಕಾಮೋಸ್ಮೀತಿ ಸ್ಮೃತ್ಯರ್ಥೋ ವಾಚ್ಯ. ಇಲ್ಲಿ ಇನ್ನ ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಸರ್ವಕಾಮ ಸರ್ವೇ ಕಾಮ ಅಸ್ಯ ಅಂತ ಹೇಳಿ ಬಹುವ್ರೀಹಿ ಹೇಗೆ ಅರ್ಥವೋ ಗೀತೆಗೂ ಹಾಗೆ ಅರ್ಥ ಮಾಡಿ ಅಂತ ಇದ್ದಾರೆ. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿನ್ ಜಾಗದಲ್ಲೂ ಕಾಮ ಅಸ್ಯ ಅಸ್ತಿ ಇತಿ ಕಾಮ ಅಂತ ಅರ್ಥ ಮಾಡಿ
ಕಾಮವು ಅಂತೇಳಿ ಎಲ್ಲಾ ಕಾಮವು ಇವನಿಗೆ ಅಂತ ಮಾಡ್ಬಿಟ್ರೆ ಅವಾಗ ಈಗ ಪಾರಾರ್ಥ ಬಂದ್ಬಿಡುತ್ತೆ. ಅದರಿಂದ ಈ ಛಾಂದೋಗ್ಯದಲ್ಲಿ ಸರ್ವಕಾಮ ಅನ್ನೋದಕ್ಕೆ ಹೇಗೆ ಬಹುರೀಹಿ ಅರ್ಥವನ್ನು ಮಾಡ್ತಿದೀವೋ ಅದೇ ರೀತಿ ಆ ಭಗವದ್ಗೀತಾ ಸ್ಮೃತಿಗೂ ಕೂಡ ಆ ಕಾಮೋಸ್ಮಿ ಅನ್ನೋದಕ್ಕೂ ಬಹುರೀಹಿ ಅರ್ಥವನ್ನೇ ಮಾಡ್ಬೇಕೇ ಹೊರತು ಕರ್ಮಧಾರೆ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ತಿದ್ದಾರೆ. ಅದೇ ಗೀತೆಯಲ್ಲಿ ಅದು ಮಾಡಿಲ್ಲ, ಗೀತೆಯಲ್ಲಿ ಬಹುರೀಹಿ ಮಾಡಿಲ್ಲ. ಗೀತೆ ತೆಗೆದು ನೋಡ್ಬೇಕಾದ್ರೆ ಅಲ್ಲಿ ಭಾಷೆ ನೋಡ್ಬೇಕು. 2ನೇ ಭಾಗ 1ನೇ ಭಾಗ ಬರ್ತಾ ಕಾಮ ಇಲ್ಲಿ ಏನು ಸ್ಪಷ್ಟ ಗೊತ್ತಾಗಲ್ಲ. ಇಲ್ಲಿ ಪ್ರಾಣಿ ಕಾಮ ನಾನು ಅಂದ್ಬಿಟ್ಟ, ಇಲ್ಲಿ ಬಹುರೀಹಿ ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ. ಇಲ್ಲಿ ಅಲ್ಲೇ ಗೊತ್ತಾಗಲ್ಲ. ಸರ್ವಕಾಮ ಇಲ್ಲಿ ಯಾವ ರೀತಿ ಬಹುರೀಹಿ ಅರ್ಥವನ್ನು ಗಂಧಃ ಸರ್ವೇ ಗಂಧಾಃ ಸುಖಕರಾಃ ಅಸ್ಯ ಸೋಯಂ ಸರ್ವಗಂಧಃ. ಎಲ್ಲಾ ಗಂಧವು ಅಂದ್ರೆ ಸುಖವನ್ನುಂಟು ಮಾಡೋ ಗಂಧ ಅಂತ. ಇದು ಪೂತಿ ಗಂಧ ಅಲ್ಲ. ದುರ್ಗಂಧಗಳು ನಾನು ಅದು ಅಧರ್ಮದಿಂದಲೂ ಅಜ್ಞಾನದಿಂದಲೂ ತೊಳ್ಕೊಳ್ಳುವಂಥದ್ದು. ಸುಖಕರವಾದಂತಹ ಗಂಧಗಳು ಪುಣ್ಯದಿಂದ ತೊಳ್ಕೊಳ್ಳುವಂಥದ್ದು. ಅದನ್ನ ಆ ಗಂಧವು ನಾನು ಅಂತ ಭಾವನೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಸರ್ವಗಂಧ ಅಂದ್ರೆ ಒಳ್ಳೆ ಮಲ್ಲಿಗೆ ವಾಸನೆ ಇರ್ಬೋದು, ಒಳ್ಳೆ ಸಂಪಿಗೆ ವಾಸನೆ ಇರ್ಬೋದು. ಆ ಗಂಧ ಈಗ ಪುಣ್ಯ ಸುಖಕರಾಹ ಸರ್ವೇ ಗಂಧ ಅಂದ್ರು. ಸುಖವನ್ನುಂಟು ಮಾಡುವ, ಹಿತವನ್ನುಂಟು ಮಾಡುವ ಎಷ್ಟು ಗಂಧಗಳಿದೆಯೋ ಆ ಎಲ್ಲಾ ಗಂಧವು ನಾನಾಗಿದ್ದೀನಿ ಭಾವನೆ ಮಾಡು ಅಂದ್ರು. ಸರ್ವ ಶಬ್ದಕ್ಕೆ ಸಂಕೋಚ ಮಾಡ್ಬಿಟ್ರಲ್ಲ ಅಂದ್ರೆ ಮಾಡ್ಲೇಬೇಕು. ಯಾಕಂದ್ರೆ ದುರ್ಗಂಧಗಳೆಲ್ಲ ಭಗವದ್ವಿಭೂತಿ ಭಾವನೆ ಮಾಡಕ್ ಬರಲ್ಲ. ಶಾಸ್ತ್ರ ದುರ್ಗಂಧ ಎಲ್ಲಿ ನಿಮ್ಗೆ ಅಸಹ್ಯ ಬುದ್ಧಿ, ತಿರಸ್ಕಾರ ಬುದ್ಧಿ ಉಂಟಾಗುತ್ತೋ ಅಲ್ಲಿ ಭಗವದ್ವಿಭೂತಿ ಮಾಡಕ್ ಬರಲ್ಲ. ಅದಕ್ಕೋಸ್ಕರವಾಗಿ ಆ ದುರ್ಗಂಧ ಅನ್ನೋದು ಬೇರೆ ಬೇರೆ ಭೂತ ಸಂಸರ್ಗದಿಂದ ಉಂಟಾಗತ್ತೆ. ವಸ್ತುತಃ ದುರ್ಗಂಧ ಅಂತಿಲ್ಲ. ಈಗ ಒಂದು ಗಂಧದ ಮರ ಇರಲಿ, ಸುಗಂಧ, ಅದಕ್ಕೆ ನೀರು ಮಣ್ಣು ಸೇರಿದ್ರೆ ದುರ್ಗಂಧ ಬಂದ್ಬಿಡುತ್ತೆ. ಬರೀ ಅನ್ನ ದುರ್ಗಂಧ ಅಲ್ಲ. ಅನ್ನವು ನಮ್ಮ ದೇಹದೊಳಗೆ ಹೋಗ್ಬಿಟ್ರೆ ಅಲ್ಲಿನ ದೇಹದ ಸಂಪರ್ಕದಿಂದ, ಅಲ್ಲಿ ಪಿತ್ತರ ಸಹಿತ ಸಂಪರ್ಕದಿಂದ ದುರ್ಗಂಧವಾಗತ್ತೆ. ಹೊಳಗಿದ್ದಾಗ ಕೇಸರಿ ಒಳ್ಳೆ ಸುಗಂಧ, ಗೋಡಂಬಿ ಸುಗಂಧ, ಎಲ್ಲಾ ಪದಾರ್ಥಗಳು ಮನುಷ್ಯರಲ್ಲಿ ಸೇರ್ಕೊಂಡು ಕೂಡಲೇ ಮನುಷ್ಯರಲ್ಲಿ ರಕ್ತ, ಮೂಳ, ಮಾಂಸ, ಆ ಲಿವರ್ ಇತ್ಯಾದಿ ಸಂಪರ್ಕದಿಂದ ಅದು ದುರ್ಗಂಧವಾಗತ್ತೆ. ಅದು ದುರ್ಗಂಧ ಅನ್ನೋದು ನಮ್ ಕಡೆಯಿಂದ, ಅದರಿಂದ ಅದು ಒಂದು ಗಂಧವೇ. ಇವಾಗ ಹೇಳಿದ್ರೆ ಗಂಧ ಮಾತ್ರವೇ ಅಂತ ನೋಡಿದ್ರೆ ಸುಗಂಧ ದುರ್ಗಂಧ ಅನ್ನೋದು ಅದು ಅವರವರ ಭಾವನೆ. ಇವಾಗ ದುರ್ಗಂಧ ಅನ್ನೋದು ಯಾವುದೂ ಇಲ್ಲ. ಅದು ಯಾರಿಗೆ ಅದು ಅಸಹ್ಯ ಬುದ್ಧಿ, ತಿರಸ್ಕಾರ ಬುದ್ಧಿ ಬರುತ್ತೋ ಅವ್ರಿಗೆ ಆ ಪಾಪ ಆ ರೀತಿ ಕಾಡ್ತಾ ಇದೆ ಅಂತ ಅರ್ಥವೇ ಹೊರತು ಅದು ವಸ್ತುತಃ ಅದು ದುರ್ಗಂಧ ಅಂತ ಅರ್ಥ ಅಲ್ಲ. ದುರ್ಗಂಧ ಸುಗಂಧ ಅನ್ನೋದಕ್ಕೆ ಅವರವರ ಒಂದು ಸಂಸ್ಕಾರವೇ ಸ್ಕೇಲೇ ಹೊರತು ವಸ್ತುವಿನಲ್ಲಿ ಸುಗಂಧ ದುರ್ಗಂಧ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ವಸ್ತುವಿನಲ್ಲಿ ಸುಗಂಧ ನಮಗೆ ವ್ಯವಹಾರ ಶ್ರೀನ ಒಪ್ಕೊಂಡ್ರೆ ಅದು ಭಗವದ್ ವಿಭೂತಿ ಭಾವನೆ ಮಾಡು ಅಂತ ಆ ರೀತಿ ಹೇಳ್ತಿದ್ದಾನೆ. ಎಲ್ಲಾ ಸುಖಕರವಾದ ಸಮಸ್ತ ಗಂಧಗಳು ಇವನಾಗಿದ್ದಾನೆ. ಯಾರು ಪರಮಾತ್ಮನಾಗಿದ್ದಾನೆ. ಅದನ್ನ ಪರಮಾತ್ಮನು ಸರ್ವಗಂಧನು. ಈ ಸರ್ವಗಂಧ ಅನ್ನೋದು ಉಪಲಕ್ಷಣ. ಸರ್ವಗಂಧ ಸರ್ವರಸ ಎರಡು ಹೇಳಿದಲ್ಲ. ಹಾಗಾಗಿ ಬಾಕಿ ಪುಣ್ಯ ಶಬ್ದ, ಪುಣ್ಯ ಸ್ಪರ್ಶ, ಪುಣ್ಯ ಇದು ಎಲ್ಲ ಸೇರಿಸ್ಕೊಬಹುದು. ಇನ್ನಿಂದೆ ಗಂಧ ಆಯ್ತು, ರಸ ಆಯ್ತು, ವಾಸನೆ ಆಯ್ತು. ವಾಸನೆ ಆಯ್ತಲ್ಲ, ರುಚಿ ಆಯ್ತು. ಎರಡೇ ಹೇಳಿರೋದು ಇಲ್ಲೇ. ಸರ್ವಗಂಧ ಸರ್ವರಸ ಎರಡು ಹೇಳಿದ್ದಾರೆ. ಇನ್ 3 ಸೇರಿಸ್ಕೋಬೇಕು. 3 ಸರ್ವ ಶಬ್ದ, ಸರ್ವ ಸ್ಪರ್ಶ, ಸರ್ವ ರುಚಿ, ರಸ ಆಯ್ತು. ಆಮೇಲೆ ಸರ್ವ ರೂಪ. ಕೆಳಗಿಂದ ಎರಡು ಹೇಳಿದ್ದಾರೆ. ಭೂಮಿದು ನೀರಿಂದು ಹೇಳಿದ್ದಾರೆ. ಆಕಾಶದ್ದು ವಾಯುದು ತೇಜಸ್ಸು ಬಿಟ್ಟಿದ್ದಾರೆ. ಆಕಾಶಾತ್ಮ ಆಕಾಶ ಸ್ವರೂಪ ಅಂತ ಆಕಾಶ ಗುಣ ಹೇಳಲಿಲ್ಲ. ಇಲ್ಲಿ ಭೂಮಿಯ ಗುಣ ತಾನೆ ಗಂಧ, ನೀರಿನ ಗುಣ ತಾನೆ ರುಚಿ. ಹಾಗೆ ಆಕಾಶದ ಗುಣ ಶಬ್ದ, ವಾಯುವಿನ ಗುಣ ಸ್ಪರ್ಶ, ತೇಜಸ್ಸಿನ ಗುಣ ರೂಪ. ಅದನ್ನು ತಿಳಿಸ್ಕೊಳ್ಳು. ಎಲ್ಲಾ ಪುಣ್ಯವಾದ ರೂಪವು ಪರಮಾತ್ಮನ ವಿಭೂತಿ, ಎಲ್ಲಾ ಪುಣ್ಯವಾದ ಸ್ಪರ್ಶವು, ಎಲ್ಲಾ ಪುಣ್ಯವಾದ ಶಬ್ದವು ಭಗವಂತನ ವಿಭೂತಿ ಭಾವನೆ ಮಾಡ್ಬೋದು. ಪುಣ್ಯೋ ಗಂಧ ಪೃಥಿವ್ಯಾಂ ಇತಿ ಸ್ಮೃತೇ. ಭೂಮಿಯಲ್ಲಿರ್ತಕ್ಕಂಥ ಪುಣ್ಯವಾದ ಗಂಧ ಇದೆಯಲ್ಲ, ಸುಖಕರವಾದ ಗಂಧ, ಅದು ಭಗವಂತನ ವಿಭೂತಿ ಅಂತ ಗೀತೆಯಲ್ಲೂ ಹೇಳಿದೆ. ಆದ್ರಿಂದ
ಸಮಸ್ತ ಸುಖಕರವಾದ ಗಂಧವಲ್ಲ ಭಗವದ್ ವಿಭೂತಿಯಿಂದ ಭಾವನೆ ಮಾಡು. ಸುಖಕರವಾದ ಎಲ್ಲಾ ರುಚಿಯನ್ನು, ಎಲ್ಲಾ ಶಬ್ದವನ್ನು, ಎಲ್ಲಾ ಸ್ಪರ್ಶವನ್ನು, ಎಲ್ಲಾ ರೂಪವನ್ನು ಪರಮಾತ್ಮನ ವಿಭೂತಿಯಿಂದ ಭಾವನೆ ಮಾಡು. ಒಟ್ಟು ಜಗತ್ತೆಲ್ಲ ಪರಮಾತ್ಮನ ವಿಭೂತಿಯ ಪರಮಾತ್ಮ ಸ್ವರೂಪ ಭಾವನೆ ಮಾಡು ಅಂತ ಅರ್ಥ. ರಸ ರಸಾಹ ಅಪಿ ವಿಜ್ಞೇಯಾಹ. ಹಾಗೆ ಎಲ್ಲಾ ರಸಗಳು ಯಾವ್ಯಾವ್ದು ಹಿತಕರವಾದ ಸುಖಕರವಾದ ರಸಗಳು ಎಲ್ಲಾ ರಸವನ್ನು ಕೂಡ ಭಗವಂತನ ವಿಭೂತಿ ಎಂಬುದಾಗಿ ಭಗವತ್ ಸ್ವರೂಪ ಎಂಬುದಾಗಿ ಭಾವನೆ ಮಾಡು. ಅಪುಣ್ಯ ಗಂಧ ರಸಗ್ರಹಣಸ್ಯ ಪಾಪ ಸಂಬಂಧ ನಿಮಿತ್ತತ್ವ ಶ್ರವಣಾತ್ ತಸ್ಮಾತ್ ತೇನ ಉಭಯಂ ಜಿಘ್ರತಿ ಸುರಭಿತ ದುರ್ಗಂಧಿ ಚ ಪಾಪ್ನಾಕೇಶ ವಿದ್ಧಃ ಇತಿ. ಹಾಗಾದ್ರೆ ಜಗತ್ತಲ್ಲಿರುವಂತಹ ಕೆಟ್ಟ ರುಚಿ ಕೆಟ್ಟ ವಾಸನೆ ಯಾವ್ದು? ಜಗತ್ತೆಲ್ಲ ಪರಮಾತ್ಮ ಅಂತಂದ್ಮೇಲೆ ಅಲ್ಲಿರೋದೆಲ್ಲ ಪರಮಾತ್ಮಂದ ಆಗ್ಬೇಕಲ್ಲ. ಈ ಪಂಚಭೂತವೂ ಪರಮಾತ್ಮಂದು, ಪಂಚಭೂತ ಎಲ್ಲ ವಿಕಾರವೂ ಪರಮಾತ್ಮಂದೇ ಅಂದ್ಮೇಲೆ ಒಳ್ಳೇದು ಮಾತ್ರ ಪರಮಾತ್ಮದಿಂದ ಹೆಂಗೆ ನೀವು ಇದು ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ವಿಭಾಗ ಮಾಡ್ತೀರಾ? ಅಪುಣ್ಯ ರಸ, ಅಪುಣ್ಯ ಗಂಧ, ಅಪುಣ್ಯ ರೂಪ, ಅಪುಣ್ಯ ಸ್ಪರ್ಶ, ಅಪುಣ್ಯ ಇದು ರೂಪ ಎಲ್ಲವನ್ನೂ ಹೇಳ್ಬೋದಲ್ಲ ಅಂತ ಅದಕ್ಕೆ ಹೇಳ್ತಿದ್ದಾರೆ. ಹಾಗೆ ಬರಲ್ಲ. ಅದು ಅಪುಣ್ಯವಾದ ಗಂಧವಾಗಲಿ ರಸವಾಗಲಿ ಪಾಪ ಸಂಬಂಧನೇ ತೋರ್ಕೊಳ್ತಾ. ಇವಾಗ ಅಲ್ಲಿ ಅಪುಣ್ಯ ಅಂತಿಲ್ಲ, ಅಲ್ಲಿ ನಿನ್ನಲ್ಲಿರುವ ಪಾಪ ನಿಂಗೆ ಅದು ಅಪುಣ್ಯವಾಗಿ ಕಾಣುತ್ತೆ. ಅದು ವೈಯಕ್ತಿಕ. ಯಾವುದೋ ಅಪುಣ್ಯ ಅನ್ನೋದು ಕೆಟ್ಟದ್ದು ಅನ್ನೋದು ಅವರವರ ಸಂಸ್ಕಾರ ವಾಸನೆ ಅಲ್ಲ. ಪುಣ್ಯ ಅನ್ನೋದು ಪರಮಾತ್ಮ ಸ್ವರೂಪ. ಅದು ಒಂದು ಪುಣ್ಯ ಇರ್ಬೇಕು ನೋಡಕ್ಕೆ. ಆ ವಿಷಯ ಬೇರೆ, ನಿನ್ನ ಪುಣ್ಯ ಇರಬೇಕು ಅನ್ನೋ ವಿಷಯ ಬೇರೆ. ಆ ಪುಣ್ಯ ಸ್ವರೂಪನಾದ ಪರಮಾತ್ಮನು ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ. ನಿನ್ನ ಪುಣ್ಯ ಕರ್ಮನಿಂದ ಅವ್ನು ತೋರ್ಕೊತಾನೆ. ಹಾಗಾದ್ರಿಂದ ಎರಡೂ ಪರಮಾತ್ಮ ಸ್ವರೂಪ ಆಗಲ್ಲ, ವಿರುದ್ಧ ಅದು. ಹೇಗೆ ಅಂದ್ರೆ ಕತ್ತಲೆಯು ಬೆಳಕು ಎರಡು ಸ್ವರೂಪ ಆಗಲ್ಲ, ಬಿಸಿ ತಂಪು ಎರಡು ಅಗ್ನಿ ಸ್ವರೂಪ ಆಗಲ್ಲ. ಹಾಗೆ ಪುಣ್ಯಗಂಧ ಪುಣ್ಯರಸ ಇತ್ಯಾದಿಗಳ ಪರಮಾತ್ಮ ಸ್ವರೂಪ ಅಂದ್ರೆ ಪಾಪಗಂಧ ಪಾಪರಸ ಇತ್ಯಾದಿಗಳೆಲ್ಲ ಅಧಮ ಇದ್ದಾರೆ. ಆ ಪಾಪ ಸಂಬಂಧ ನಿಮಿತ್ತತ್ವ ಶ್ರವಣ ಆಯಾ ಸಂಸಾರಿಗಳ ಪಾಪ ನಿಮಿತ್ತವಾಗಿ ತೋರ್ಕೊಳ್ಳುತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಎಲ್ಲಿ ಹೇಳ್ತಿದೆ? ಚಾಂದ್ರಕದಲ್ಲಿ ಇಲ್ಲಿ ಮುಂದೆ. ಆದ್ರಿಂದ ಅಂದ್ರೆ ಅಸುರರು ಇಂದ್ರಿಯಗಳಿಗೆ ತಾಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ. ಆದ್ರಿಂದ ಉಭಯಂ ಜಿಘ್ರತಿ, ಎರಡನ್ನೂ ಮುಸ್ತಾನೆ. ಅಂದ್ರೆ ಪುಣ್ಯವನ್ನೂ ಮುಸ್ತಾನೆ, ಪಾಪವನ್ನೂ ಮುಸ್ತಾನೆ. ಅಲ್ಲಿ ಪಾಪ ಮೂಸೋದಕ್ಕೆ ಅಸುರ ಸಂಬಂಧ ಕಾರಣ, ಪುಣ್ಯ ಮೂಸೋದು ಪುಣ್ಯ ಕಾರಣ. ಒಳ್ಳೇದನ್ನು ಮೂಸೋದಕ್ಕೆ, ಸುಗಂಧವನ್ನು ಮೂಸೋದಕ್ಕೆ ಆಸುರ ಪಾಪ ವೇದ ಕಾರಣ ಅಲ್ಲ. ಆಸುರ ಪಾಪ ವೇದ ಆಗಿದ್ದು ಪಾಪವನ್ನು ಮೂಸೋದಕ್ಕೆ ಕಾರಣವಾಯಿತು. ಪುಣ್ಯ ಗಂಧವನ್ನು ಮೂಸೋದು ಪುಣ್ಯ ಕರ್ಮ ಕಾರಣ. ಅದು ಒಂದು ಜನ್ಮಕ್ಕದು. ಪುಣ್ಯನ ಪುಣ್ಯ ಬೋಧಿ ಪಾಪ ಪಾಪೇನು ಅವನ ಜನ್ಮ ಕಾರಣ. ಅದು ಹೇಳ್ತಿರೋದು. ಇದು ಹೇಳ್ತಿರೋದು ಬದುಕಿನಲ್ಲಿ ಒಳ್ಳೆ ವಾಸನೆ ಬರೋದು, ಕೆಟ್ಟ ವಾಸನೆ ಬರೋದು, ಒಳ್ಳೆ ರುಚಿ ಬರೋದು, ಕೆಟ್ಟ ರುಚಿ ಬರೋದು. ನೋಡ್ಬಾರ್ದು ಅಂತ ಹೇಳ್ತಾರದು. ಅದು ವಿಷಯಾಂತರ. ಇಲ್ಲಿ ಪ್ರತಿಕ್ರಿಯೆ ಏನು? ಭಗವಂತನ ಭಾವನೆ ಮಾಡೋದಕ್ಕೆ ಒಳ್ಳೇದೆಲ್ಲ ಭಗವದ್ಗೀತೆ ಭಾವನೆ ಮಾಡುವುದು ಅಷ್ಟೇ. ಇಲ್ಲಿ ಕಾಂಟೆಕ್ಸ್ಟ್ ಇಷ್ಟೇ ತಗೋಬೇಕು. ಯಾವ್ಯಾವ್ದು ಒಳ್ಳೇದು ಒಳ್ಳೇದು ಬರುತ್ತೋ ಭಗವಂತನ ಅಂಶ, ಭಗವದ್ ರೂಪ, ಭಗವದ್ ಭಾವನೆ ಮಾಡು. ಕೆಟ್ಟದ್ದು ಕೆಟ್ಟದ್ದು ಪಾಪ ಸಂಸರ್ಗದಿಂದ ತೋರಿದ್ದು ಅಂತ ಅಷ್ಟೇ. ಯಾವಾಗಲೂ ಅಷ್ಟೇ. ಎಲ್ಲಾ ಕಾಂಟೆಕ್ಸ್ಟ್ ಒಂದಾಗಕ್ಕೆ ಉಳಿಸ್ಕೊಂಡ್ಬಿಟ್ರೆ ಅವಿಯಲ್ಲ ಬಿಡುತ್ತೆ, ಅರ್ಥ ಹೊಂದಲ್ಲ. ಅದಕ್ಕೋಸ್ಕರವಾಗಿ ಅಪುಣ್ಯವಾದ ಗಂಧ ಅಪುಣ್ಯವಾದ ರಸದ ಗ್ರಹಣೆ ಮಾಡೋದು ಆ ಸಂಸಾರಿಗಳ ಪಾಪ ಸಂಬಂಧ ನಿಮಿತ್ತದಿಂದ ಆಗತ್ತೆ ಅಂತ ಶ್ರುತಿ ಹೇಳ್ತಾ ಇದೆ. ತಸ್ಮಾತ್ ಅಂದೇನು? ಅಸುರರು ಆ ಇಂದ್ರಿಯಕ್ಕೆ ಸಂಸರ್ಗವನ್ನು ಮಾಡಿದ್ರಿಂದ ತೇನ ಆ ಕಾರಣದಿಂದ ಉಭಯಂ ಜಿಘ್ರತಿ, ಎರಡನ್ನೂ ಮುಸ್ತಾನೆ. ಅಂದ್ರೆ ಇದು ಉಭಯ ಅವಿವಕ್ಷಿತ. ಆ ಒಂದೇ ಲೆಕ್ಕ. ಅಸುರ ಪಾಪದಿಂದ ಆಗೋದು ಯಾವುದೋ ಕೆಟ್ಟದ್ದೇ, ಅಸುರ ಪಾಪದಿಂದ ಒಳ್ಳೇದಾಗಲ್ಲ. ಅದು ಶ್ರುತಿ ಹೇಳಿದೆ. ನೀವು ಒಳ್ಳೇದು ಮೂಸಿದ್ರೆ ಅರ್ಥ ಕೆಟ್ಟದ್ದು ನೀವು ಮೂಸಲೇಬೇಕು. ನಿಮ್ಗೆ ಅಭಿಮಾನ ಇದ್ಮೇಲೆ ಘ್ರಾಣೇಂದ್ರಿಯದಲ್ಲಿ ತಪ್ಪಿಸ್ಕೋಕ್ಕಾಗಲ್ಲ. ಅವಾಗ ನೀವು ಒಳ್ಳೇದ್ರಲ್ಲೂ ನೀನು ನಿರ್ಲಿಪ್ತನಾಗಿದ್ರೆ ಕೆಟ್ಟದ್ರಲ್ಲೂ ನಿರ್ಲಿಪ್ತನಾಗಿರ್ತೀಯ. ಒಂದಕ್ಕೆ ನಿರ್ಲಿಪ್ತತೆ, ಒಂದಕ್ಕೆ ಸುಲಿಪ್ತತೆ ಆಗೋಲ್ಲ. ಒಳ್ಳೇದು ಮಾತ್ರ ನಂಗೆ ಬೇಕು ಅಂದ್ರೆ ಹಂಗಾಗಲ್ಲ. ಕೆಟ್ಟದ್ದು ತಗೊಳ್ಳೇಬೇಕು ಈ ಪ್ರಪಂಚದ. ಯಾಕೆಂದ್ರೆ ಪುಣ್ಯ ಪಾಪದಿಂದ ಕೂಡಿದ ಜನ್ಮ ಆದ್ರಿಂದ ಪುಣ್ಯ ನಿಮಿತ್ತ ಒಳ್ಳೇದು ಬರ್ತಾ ಇರುತ್ತೆ, ಪಾಪ ನಿಮಿತ್ತ ಕೆಟ್ಟದ್ದು ಬರ್ತಾ ಇರುತ್ತೆ. ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾ ಪುಣ್ಯವನ್ನು ಮಾತ್ರ ಅನುಭವಿಸ್ತೀನಿ, ಕೆಟ್ಟದ್ದು ಅನುಭವಿಸಲ್ಲ ಅಂದ್ರೆ ಹಂಗಾಗಲ್ಲ. ಇಲ್ಲ ಬೇಕಾದ್ರೆ ಎರಡನ್ನೂ ನ್ಯೂಟ್ರಲ್ ಆಗಿರ್ಬೋದು. ಎರಡಕ್ಕೂ ನಾನು ಅಂಟ್ಕೊಳ್ಳದೆ ಇರ್ತೀನಿ, ದಟ್ ಇಸ್ ಓಕೆ. ಅದು ನಿನ್ನ ಕೈಯಲ್ಲಿದೆ. ಅದು ಒಂದ್ ತಗೊಳ್ತೀನಿ ಒಂದ್ ತಗೊಳ್ಳಲ್ಲ ಅನ್ನೋದಲ್ಲ. ನಮ್ಮೂರಲ್ಲಿ ಸೊಸೈಟಿಲಿ ಸಕ್ಕರೆ ಕೊಡ್ತಿದ್ರು. ಅದೇನಾಗ್ತಿತ್ತು,
ಗೋಧಿ ಹಿಟ್ಟು ಇದೆಲ್ಲ ಕೊಡ್ತಾ ಇದ್ರು, ಗೋಧಿ ಕಾಳು ಅದು ತಗೋಬೇಕು, ಅದು ಹುಳ ಹಾಕ್ಬಿಡ್ತಿತ್ತು. ನಂಗೆ ಬೇಡ ಅಂದ್ರೆ ಸಕ್ಕರೆ ಅರ್ಧ ಕೆಜಿ ಕೊಡ್ತೀನಿ ಅಂತಿದ್ದ ಅವನು. ಕಾಡಿಗೆ ಹಾಕಿದ್ರು 3 ಕೆಜಿ 5 ಕೆಜಿ ಸಕ್ಕರೆ ಬೇಕು ಅಂದ್ರೆ ಸ್ವಾಮಿ 2 ಕೆಜಿ ಹಿಟ್ಟು ತಗೊಳ್ಳಿದ್ರು. ನಮ್ ತಗೊಳ್ಳೋ ಅಂತಂದೇವ್ರು. ಏನ್ ಮಾಡಿದ್ರು, ದನ ಆಗ್ಬಿಟ್ಟು ಸ್ವಲ್ಪ ಇದನ್ನ ಆ ಹುಳನ ಕೇಳಿಸ್ಬಿಟ್ಟು ದನ ಕೊಟ್ಬೇಡ ನನಗೇನಂತೆ, ದನ ತಿನ್ಕೊಳತ್ತೆ ಹೇಳೋದು. ಆಯ್ತು, ಹಂಗೆ ಹುಳ ಸಮೇತ ದನ ಕೊಡೋದು ಗೊತ್ತಿಲ್ಲ ಅಂತಂದೇವ್ರು. ಅದನ್ನು ಬಿಸಿಲಿಗೆ ಹಾಕೋ ಹೊರಟೋಗ್ಬಿಡತ್ತೆ. ಆಮೇಲೆ ಅದನ್ನೆಲ್ಲ ನಮ್ಗೆ ಉಪಯೋಗಿಸಕ್ಕಾಗಲ್ಲ ಅಂದ್ರೆ ದನಕ್ಕೆ, ಮನೆ ತುಂಬಾ ದನ ಇತ್ತು, 8-10 ದನ ಕಟ್ಟಿದ್ರು ಅಂತಂದೇವ್ರು. ಹಾಗಾಗಿ ಹಾಲಲ್ಲಿ ಅಭಿಷೇಕ ಮಾಡಬಾರ್ದು, ಕೊಂಡ ಹಾಲನ್ನ ನಾವು ಉಪಯೋಗಿಸಬಾರ್ದು. ನಮ್ಮ ತಂದೆಯವರು ಆ ನಿಯಮ ಇಟ್ಕೊಂಡಿದ್ರು. ಅದಕ್ಕೋಸ್ಕರವಾಗಿ 8-10 ಹಸು ಇಟ್ಕೊಂಡಿದ್ರು. ಅಕಸ್ಮಾತ್ 1-2 ಹಾಲು ಬಿಟ್ಟು 2 ಹಾಲು ಕೊಡ್ತಾ ಇರ್ಬೇಕು ಅಂತ. ಮನೇಲಿ ಹಸು ಹಾಲು ಕೊಡೋದು ಕನಿಷ್ಠ ಪಕ್ಷ ಇದಕ್ಕಿಲ್ದೆ ಹೋದ್ರು, ಮೊಸರು ಇದಕ್ಕಿಲ್ದೆ ಹೋದ್ರು ಅಭಿಷೇಕಕ್ಕಾದ್ರೂ ಹಸು ಹಾಲೇ ಹಾಕ್ಬೇಕು ಅಂತ. ದೇವ್ರಿಗೆ ಮಾತ್ರ ಕೊಂಡ ಹಾಲು ಮಾಡಬಾರ್ದು. ನಾವು ನಿಮ್ಗೆ ಇಟ್ಕೋಬೇಕು, ನಿಮ್ಗೇನು ಇಲ್ಲೇ ಇಲ್ಲ, ಹಸು ಇಟ್ಕೊಳ್ಳೋದು ಬೇಡ ಅಂತೀರ. ಪಾಪ ಸಂಸರ್ಗ ಈಶ್ವರಸ್ಯ, ಅದು ಈಶ್ವರನಿಗೆ ಪಾಪ ಸಂಸರ್ಗ ಇಲ್ಲ. ಈಶ್ವರನು ಅಪಾತ ಪಾಪ್ಮ, ಪುಣ್ಯ ಪಾಪ ಹೊಡೆದ ಇಲ್ಲದವನು ಅಂತ. ಅದನ್ನ ಪಾಪ ಸಂಸರ್ಗ ಇರೋ ಯಾರಿಗೆ? ಅಜ್ಞನಾದ ಜೀವನಿಗೆ, ಸಂಸಾರಿಗೆ. ಈಶ್ವರನಿಗೆ ಪಾಪ ಸಂಸರ್ಗ ಇಲ್ಲ. ಅವಿದ್ಯಾದಿ ದೋಷಸ್ಯ ಅನುಪಪತ್ತೇ, ಅವಿದ್ಯೆಯ ಮುಂತಾದ ದೋಷವು ಈಶ್ವರನಿಗೆ ಹೊಂದೋದಿಲ್ಲ. ಅವಿದ್ಯಾದಿ ಇಲ್ಲ, ಅವಿದ್ಯಾ ಕಾಮ ಕರ್ಮಾಣಿ ಇತಿ ಯಾನಿ ದೋಷವಂತಿ ಯೇ ದೋಷಾಃ ಸಂತಿ ತೇಷಾಂ ದೋಷಾನಾಂ ಸಂಸರ್ಗೋ ಈಶ್ವರಸ್ಯ ನಾಸ್ತಿ. ಹಾಗೆ ಅವಿದ್ಯೆಯ ಮುಂತಾದ ದೋಷವು ಈಶ್ವರನಿಗೆ ಹೊಂದುವುದಿಲ್ಲವಾದ್ದರಿಂದ ಈಶ್ವರನಿಗೆ ಪಾಪ ಸಂಸರ್ಗವಿಲ್ಲ. ಸರ್ವಮಿದಂ ಜಗದ್ ಅಭ್ಯಾಪ್ತಃ ಅಭಿವ್ಯಾಪ್ತಃ, ಇಡೀ ಈ ಜಗತ್ತೆಲ್ಲವೂ ಅಭ್ಯಾಪ್ತಃ ಅಭಿವ್ಯಾಪ್ತ, ಅವನಿಂದ ಎಲ್ಲವೂ ವ್ಯಾಪಿಸಲ್ಪಟ್ಟಿದೆ ಅಂತ. ಅಭ್ಯಾಪ್ತಃ ಹೇಗೆ ರೂಪ? ಅಭಿ ಉಪಸರ್ಗ ಆತ್ತಃ ಅಪವ್ಯಾಪ್ತಗೆ ಅದನ್ನ ಯಾವ ಧಾತು? ದುದಾನಿದಾನ ದಾತಿಗೆ ಅಕಾರ ಅಂತ ವಿಸರ್ಗ ಸೇರಿದೆ, ದಾ ಹೋಗ್ಬಿಡುತ್ತೆ. ದತ್ತ ದಾ ಹೋಗಿ ಆತ್ತಃ ಆಗುತ್ತೆ. ಅರ್ಥ ಅಭಿನ ಅಭಿಮುಖ ಎಲ್ಲವನ್ನೂ ತುಂಬಿಕೊಂಡಿದ್ದಾನೆ, ಎಲ್ಲವನ್ನೂ ತಗೊಂಡ್ಬಿಟ್ಟಿದ್ದಾನೆ, ತನ್ನದನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ. ಅಭ್ಯಾತ್ತ ಅಂದ್ರೆ ಪರಮಾತ್ಮನು ಇಡೀ ವಿಶ್ವವನ್ನೇ ತನ್ನದನ್ನಾಗಿ ಮಾಡ್ಕೊಂಡಿದ್ದಾನೆ, ಎಲ್ಲವೂ ತುಂಬಿಕೊಂಡ್ಬಿಟ್ಟಿದ್ದಾನೆ. ಅತತೇ ವ್ಯಾಪ್ತಸ್ಥಸ್ಯ ಕರ್ತೃನಿಷ್ಠಾ. ನೋಡಿ ಭಾಷ್ಯಕಾರರು ನಿಷ್ಠಾ ಕರ್ತೃಸ್ಥಲ್ಲೂ ಉಂಟು. ಅತತೆ ಅತ ಸಾತತ್ಯ ಗಮನ ಧಾತುವಿಗೆ ಅತತೆ ಆತ್ತಃ ಉಂಟು. ಅತ ಸಾತತ್ಯ ಮಾಡಿದ್ದಾರೆ ಭಾಷಿಕರು, ದುದಾನ ಮಾಡೇ ಇಲ್ಲ. ಅತತೆ ಮಾಡ್ತಾ ಇದ್ದಾರೆ, ದದಾತೆ ಮಾಡ್ಲಿಲ್ಲ. ಅಭ್ಯಾಪ್ತ ವ್ಯಾಪ್ತ ವಿ ಆಪ್ತ, ಅದು ವ್ಯಾಪ್ತ ಆಪ್ಲ ವ್ಯಾಪ್ತ ಕರೆಕ್ಟು. ಅತತೆ ಮಾಡ್ಬಿಟ್ಟಿದ್ದಾರೆ. ಅತ ಸಾತತ್ಯ ಗಮನ ಎಂಬ ಧಾತುವಿಗೆ ವ್ಯಾಪ್ತಿ ಅನ್ನೋ ಅರ್ಥದಲ್ಲಿ, ಕರ್ತರ್ಥದಲ್ಲಿ ವ್ಯಾಪಿಸಿಕೊಳ್ಳುವವನು, ಕೊಳ್ಳಲ್ಪಟ್ಟವನು ಅಲ್ಲ, ವ್ಯಾಪಿಸಿಕೊಂಡವನು ದರ್ಶ. ಯಾವ ಕರ್ಮನಿಗೆ ಏನರ್ಥ? ವ್ಯಾಪಿಸಲ್ಪಟ್ಟವನು ಅಂತ. ಅವನನ್ನು ಇನ್ನೊಂದು ವ್ಯಾಪಿಸ್ಕೊಂಡ್ಬಿಡುತ್ತೆ, ಅವನನ್ನ ಜಗತ್ತು ವ್ಯಾಪಿಸ್ಕೊಂಡಿದೆ ಅಂತ ಬಿಡುತ್ತೆ. ಅವನ ಜಗತ್ತನ್ನು ತುಂಬಿಕೊಂಡಿದ್ದಾನೋ ಅವನನ್ನ ಜಗತ್ತು ತುಂಬಿಕೊಂಡಿದ್ಯಾ? ಡುದಾನ ಮಾಡಿಲ್ಲ. ಆತ್ತಹಗೆ ಅತದಿಗೆ ಆತ್ತಹ ಮಾಡಿದ್ದಾರೆ. ಅಭಿ ಆತ್ತಹ ಅತತೆ ಅತ ಸಾತತ್ವಗೆ ವ್ಯಾಪ್ತ್ಯರ್ಥದಲ್ಲಿ, ವ್ಯಾಪ್ತ್ಯರ್ಥವನ್ನು ಇಟ್ಕೊಂಡ್ರು ಅತಧಾತುವಿಗೆ ಕರ್ತರ್ಥದಲ್ಲಿ ವ್ಯಾಪಿಸಿಕೊಂಡವನು ಎಂಬ ಅರ್ಥದಲ್ಲಿ ನಿಷ್ಠಾ ಪ್ರತ್ಯಯ ಬಂದಿದೆ. ತಥಾ ಅವಾಕಿ, ಹಾಗೆ ಅವಿದ್ಯಮಾನ ವಾಕ್ ಎಸ್ಯ ಸಹ ಅವಾಕಿ, ಯಾರಿಗೆ ವಾಕಿಲ್ಲವೋ ಅವನು ಅವಾಕಿ. ಉಚ್ಯತೆ ಅನಿಯ ಇತಿ ವಾಕ್, ಇದರಿಂದ ಹೇಳುತ್ತಾನೆ, ಅದನ್ನ ವಾಕಂದು ಕರ್ಣಾರ್ಥದಲ್ಲಿ ಬಂದಂತ ಪ್ರತ್ಯಯ ಮಾಡಿದರು. ಅನಯ ಅಂತ, ಅನಯ ಸಾಧನ ಕರ್ಣ, ಕರ್ಣಾರ್ಥದಲ್ಲಿ ವಾಕನ್ ಬಂದಿದೆ ಅಂತ ಒಂದು ಅರ್ಥ ಮಾಡಿದ್ರು. ವಾಕ್ ವಾಗೇವ ವಾಕಃ ಅಂದ್ಬಿಟ್ರು, ವಾಕ್ಯ ವಾಕಃ ಆಗಿದೆ ಒಂದು ಅರ್ಥ ಮಾಡಿದ್ರು. ಅಥವಾ ನ ವಾಕಿ ಅವಾಕಿ, ಯದ್ವಾ ವಚೇರ್ ಘಯಂತಸ್ಯ ಕರಣೆ ವಾಕಃ,
ವಚ ಪರಿಭಾಷಣೆ ಧಾತುವಿಗೆ ಘಯಂತ ಘೈ ಪ್ರತ್ಯಯ ಹಾಕ್ಬಿಟ್ಟು ಕರ್ನಾಟಕದಲ್ಲಿ ಘೈ ಪ್ರತ್ಯಯ ಯಾವುದು ಭಾವಾರ್ಥ ಹೇಳು ವಿಕೇದ ನೋಡಿದೆ ಘೈ ಆದ್ರೂ ಭಾವಾರ್ಥ ಇದ್ರೋದಕ್ಕೆ ಕರ್ನಾಟಕ ತಗೊಳ್ಳಿ ನೋಡಿ. ಇದು ಆಶ್ಚರ್ಯ. ಸಾಮಾನ್ಯವಾಗಿ ಜನರು ಕಾಮನ್ ರೂಲು ಹುಟ್ಟು ಘೈ ಭಾವಾರ್ಥ ಯಾವಾಗ ಸಕ್ತವತ್ತು ಕರ್ತರ್ಥ ಕರ್ಮಾರ್ಥ ಯಾವಾಗಲೂ ಕರ್ಮಾರ್ಥ. ಆದ್ರೆ ಅಪವಾದವಾಗಿ ತಪ್ರತ್ಯಯ ಕರ್ತರ್ಥ ಬರುತ್ತೆ, ಅಪವಾದವಾಗಿ ಹುಟ್ಟು ಘೈತು ಕರ್ನಾಟಕ ಬಂದ್ಬಿಡುತ್ತೆ. ನಯನಂ ಇದೆಯಲ್ಲ, ನಯನಂ ಲಿಟ್ಟು ಕರ್ನಾಟಕದಲ್ಲಿ ಲಿಟ್ಟದು ಭಾವಾರ್ಥ ಅಲ್ಲ, ಒಯ್ಯುವಿಕೆ ಅಲ್ಲ. ಇದರಿಂದ ದೇಹವು ಅದು ನಯನ ಅಂತ. ಹಾಗೆ ವಶಿಧಾತುವಿಗೆ ಕರ್ನಾಟಕದಲ್ಲಿ ಘೈ ಪ್ರತ್ಯಯಕ್ಕೆ ಬಂದು ವಾಕಹ ಆಗಿದೆ ಅಂತ ಮಾಡಿ. ನಿಮ್ಗೆ ಕರ್ನಾರ್ಥ ಕರ್ತರ್ಥ ಗೊತ್ತು ಮಾಡ್ಕೋಬೇಕು. ಕರ್ನಾರ್ಥ ಅಂದೇನೋ ಸಾಧನ ಅಂತ ಅರ್ಥ, ಕರ್ತರ್ಥ ಅಂದೇನೋ ತಾನೇ ಮಾಡುವುದು ನೋಡ್ಸಲ್ಲಿ, ಕ್ರಿಯೆ ನೇರ ಕರ್ಸು ನೋಡ್ಸಲ್ಲಿ. ಆ ಭಾಷೆಗೆ ಶಬ್ದ ಇದೆ ವ್ಯಾಕರಣದ್ದು, ಅಥವಾ ತಲೆ ಊರ್ಬೇಕು, ಕಷ್ಟ ಅದು. ಕರ್ನಾರ್ಥ ಕರ್ತರ್ಥ ವಶೇನ ವಶಧಾತುವಿಗೆ ವಶ ಪರಿಭಾಷೆ ಧಾತುವಿಗೆ ಘೈ ಪ್ರತ್ಯಯವು ಕರ್ನಾಟಕದಲ್ಲಿ ಬಂದು ವಾಕ ಅಂತ ಆಗಿದೆ ಅಂತ ಅದು ಮಾಡ್ಕೊಳ್ಳಿ. ಸಹಾಯಸ್ಯ ವಿದ್ಯತೆ ಸವಾಕಿ. ಆ ವಾಕು ಯಾರಿಗಿದೆಯೋ ಅವನು ವಾಕಿ ಅಂತ ಇದ್ದಾನೆ. ನಮ್ಮ ವಾಕರು ಬೇರೆ, ವಾಕ್ ಇಂಗ್ಲಿಷ್ ವಾಕ್ ಬೇರೆ, ನಡೆಯೋದು WALK ವಾಕ್ ಅನ್ನೋದು ಎಲ್ ಬೇರೆ ಉಂಟು. ಅದಕ್ಕೆ ಸೈಲೆಂಟ್ ಅಂತೆ. ನೀವು ಸೈಲೆಂಟ್ ಇರೋದು ವಾಕ್ ವಾಲ್ಕಲ್ಲ, ವಾಲ್ಕಲ್ಲ ವಾಕ ವಾಕಿಂಗ್ ಹೋಗಿದ್ದಾನೆ. ವಾಲ್ಕಿಂಗ್ ಅನ್ನಲ್ಲ, ವಾಕಿಂಗು. ಎಲ್ಲಿ ಸೇರಿಸ್ಬೇಕು ಹೇಳ್ಬೇಕು, ಬರೆಯಕ್ ಬೇಕು, ಹೇಳಕ್ ಬೇಡ. ಇದೇ ಮನಸ್ಸನ್ನೇ ವಚಸ್ಸನ್ನೇ ಕರ್ಮಣ್ಯ ಅವಾಕಿ. ವಾಕಿಲ್ಲದವನು ಅವಾಕಿಯು. ವಾಕ್ ಪ್ರತಿಷೇಧಶ್ಚ ಉಪಲಕ್ಷಣಾರ್ಥ ಇಲ್ಲೇ ಬರೆದ್ಬಿಟ್ರು. ಇಲ್ಲಿ ವಾಕ್ ಇಲ್ಲ ಅಂತ ಹೇಳಿದ್ದು ಫಾರ್ ಎಕ್ಸಾಂಪಲ್ ಉಪಲಕ್ಷಣ ಅಂದ್ರೆ ಗುರುತಿಗಾಗಿ ಹೇಳಿದ್ದೆ ಹೊರತು ವಾಕ್ ಮಾತ್ರ ಇಲ್ಲ ಅಂತ ಅರ್ಥ ಅನ್ಕೋಬೇಡಿ. ಯಾಕೆಂದ್ರೆ ಮುಂದೆ ಗಂಧರಸಾದಿ ಶ್ರವಣ ಈಶ್ವರಸ್ಯ ಪ್ರಾಪ್ತಾನಿ ಘ್ರಾಣಾದೀನಿ ಕರ್ಣಾನಿ ಗಂಧಾದಿ ಗ್ರಹಣಾಯ ಅಥವಾ ವಾಕ್ ಪ್ರತಿಷೇಧೇನ ಪ್ರತಿಷಿದ್ಧಂತೆ ತಾನಿ. ಇಲ್ಲಿ ಮುಂದೆ ಅವನಿಗೆ ಎಲ್ಲಾ ಗಂಧ ಉಳ್ಳವನು ಎಲ್ಲಾ ರಸ ಉಳ್ಳವನು ಅಂತಂದ್ಮೇಲೆ ಅವನಿಗೆ ಮೂಗು ಇದೆ, ನಾಲ್ಗೆ ಇದೆ ಅಂತ ಬಂದ್ಬಿಡುತ್ತೆ. ಅದ ಇದನ್ನು ಬಂದಂತಹ ತಪ್ಪರ್ಥವನ್ನ ಬಿಡಿಸುವುದಕ್ಕಾಗಿ ಅವನಿಗೆ ವಾಕಿಲ್ಲ, ಅವನಿಗೆ ಕಣ್ಣಿಲ್ಲ, ಅವನಿಗೆ ಮೂಗಿಲ್ಲ, ಅವನಿಗೆ ನಾಲಿಗೆ ಇಲ್ಲ ಹಾಕ್ಬಿಟ್ಟು ಒಂದೇ ಅಧ್ಯಾರೋಪ ದೃಷ್ಟಿಯಿಂದ ಎಲ್ಲಾ ವಾಕು, ಎಲ್ಲಾ ರಸವು, ಎಲ್ಲಾ ಗಂಧವು, ಅಪವಾದ ದೃಷ್ಟಿಯಿಂದ ಅವಾಕಿ ಅನಾದರ ಯಾವುದೂ ಇಲ್ಲ ಅಂತ. ಯಾವ ವಾಕು ಇಲ್ಲ, ಯಾವ ರಸವೂ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ, ಯಾವುದೂ ಇಲ್ಲ ಅಂತ. ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎರಡು ಸೇರಿಸ್ಕೊಂಡು ಉಪಾಸನೆಗೆ ಎಲ್ಲವೂ ಇದೆ ಅಂತ, ಪರಮಾರ್ಥವಾಗಿ ಯಾವುದು ಅವನು ಅಲ್ಲ ಅಂತ. ಉಪಾಸನೆಯೆಲ್ಲ ದ್ವೈತ ಕ್ಷೇತ್ರವಾದ್ರಿಂದ ಅದನ್ನು ಒಪ್ಕೊಂಡು ಅದೆಲ್ಲ ಇದೆ ಅಂತ ಭಾವನೆ ಮಾಡೋನೆಲ್ಲ ವ್ಯವಹಾರದಲ್ಲಿ ಇರುವವನು, ದ್ವೈತ ಕ್ಷೇತ್ರದಲ್ಲಿರುವವನು, ಅವನಿಗುಂಟು. ಈ ಭಾಷೆಗಾರಿ ಮಾಡಿದ್ರು ಅವಾಕ್ ಅಂತ ಹೇಳ್ತಾ ಇರೋದ್ರಿಂದ, ವಾಕನ್ನು ಪ್ರತಿಷೇಧ ಮಾಡಿರೋದ್ರಿಂದ ಎಲ್ಲವನ್ನು ಪ್ರತಿಷೇಧ ಮಾಡ್ಬಿಡಿ. ಯಾವ ಇಂದ್ರಿಯೂ ನಿಜವಾಗಿ ಅವನಿಗಿಲ್ಲ ಅಂತ ಮಾಡ್ಕೊಳ್ಳಿ ಅಂದ್ರು. ಯಾಕೆಂದ್ರೆ ವಾಕನ್ನು ಇದು ಉಪಲಕ್ಷಣಕ್ಕಾಗಿದೆ. ಇದು ಉಪಲಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಗುರುತಿಗಾಗಿ ಹೇಳಿದ್ದು ಹೋದ್ರು. ವಾಕನ್ನು ಪ್ರತಿಷೇಧ ಮಾಡೋದ್ರಿಂದ ಎಲ್ಲವನ್ನೂ ಅಲ್ಲಿಗೆ ಆಯ್ತು. ಎಲ್ಲಿದೆ ಇದಕ್ಕೆ ಆಧಾರ ಅಂದ್ರೆ ಮುಂದೆ ಇದು ಶ್ವೇತಾಶ್ವತ ಸ್ಥಿತಿ ಕೊಡ್ತಾ ಇದ್ದಾರೆ. ಅಪಾಣಿಪಾದೋ ಜಮನೋ ಗೃಹೀತ ಪಶ್ಯತ್ ಚಕ್ಷುಶ್ಚನೋತ್ಯ ಕರ್ಣ ಇತ್ಯಾದಿ ಮಂಚವರ್ಣ. ಅವನು ಪಾಣಿ ಇಲ್ಲದವನು, ಅವನು ಕೈ ಇಲ್ಲದವನು, ಪಾದ ಇಲ್ಲದವನು, ಅದು ಓಡ್ತಾನೆ, ತಗೊಳ್ತಾನೆ, ಕಣ್ಣಿಲ್ದೆ ನೋಡ್ತಾನೆ, ಕಿವಿಲ್ದೆ ಕೇಳ್ತಾನೆ ಅಂತ ಹೇಳಿ ಈ ರೀತಿ ಮಂತ್ರ ಇರೋದ್ರಿಂದ ಸ್ವರೂಪತಃ ಅವನಿಗೆ ಯಾವುದು ಇಲ್ಲ ಅಂತ. ಇದ್ರ ಏನ್ ಮಾಡ್ಬಿಟ್ರು ರಾಮಾನುಜಾಚಾರ್ಯರು ಸರ್ವಗಂಧ ಸರ್ವರಸ ಅಂತ ಇರೋದ್ರಿಂದ ಇಲ್ಲಿ ಅವಾಕನಕ್ಕೆ ಏನ್ ಅರ್ಥ ಮಾಡಿದ್ರು ಅಂದ್ರೆ, ನಮ್ಮಾಗ ಪ್ರಾಕೃತಿಕದ ವಾಕಿಲ್ವೇ ಹೊರತು ಅವನಿಗೆ ಅಪ್ರಾಕೃತವಾದ ವಾಕು ಉಂಟು ಅಂತ ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯ ಹಂಗೆ ಅದಿಲ್ಲ ನಿಷೇಧ ಮಾಡೋ ಅರ್ಥ ಮಾಡ್ಲಿಲ್ಲ, ಎಲ್ಲವೂ ಇದೆ ಅವನಿಗೆ. ಅವಾಕ್ ಅಂತಂದ್ರೆ ಈ ಜೀವರಿಗಿರುವಂತಹ ಪ್ರಾಕೃತವಾದ ವಾಕಿಲ್ಲ, ದೈವಿ ವಾಕುಳ್ಳವನವನು. ದೈವಿ ಚಕ್ಷಸ್ಸಿದೆ, ದೈವಿ ಶ್ರೋತ್ರ, ದೈವಿ ಘ್ರಾಣ, ಇದೆಲ್ಲ ಅಪ್ರಾಕೃತವಾಗಿರ್ತಕ್ಕಂಥ ಅವನಿಗಿದೆ, ಅದರಿಂದ ಮಾಡ್ತಾನೆ ಅಂತ ರಾಮಾನುಜಾಚಾರ್ಯರು ಉಪಾಸನೆ ಪ್ರಕರಣದಲ್ಲಿ ಅದಿಲ್ಲ ಅಂತ ಮಾಡಿದ್ರೆ ಉಪಾಸನೆ ಮಾಡಕ್ ಆಗಲ್ಲ ಅಂತ.
ಅದೆಲ್ಲ ಇದೆ ಎಂದು ಉಪಾಸನೆ ಮಾಡಕ್ಕಾಗತ್ತೆ. ಅದ್ಯಾವುದು ಅವನಲ್ಲಿ ಇಲ್ಲ ಅಂದ್ರೆ ಉಪಾಸನೆ ಮಾಡೋದಂತ ಇಲ್ಲದನ್ನಂತ ಉಪಾಸನೆ ಮಾಡ್ತೀರಾ, ಇರೋದನ್ನ ಉಪಾಸನೆ ಮಾಡ್ಬೇಕು ಅಂತ ಅವರು ಇದು ಮಾಡಿದ್ರು ವಸಲಕ್ಷ್ಮಿ. ಉಪಾಸನೆಗೆ ಅದಿಲ್ಲ ಅಂತ ಇಟ್ಕೊಳ್ಳಿ ಅಂತ ಹೇಳೇ ಇಲ್ವಲ್ಲ. ಅದಲ್ಲ, ಈ ಜಾಗದಲ್ಲಿ ವಾಕ್ ಪ್ರತಿಷೇಧ ಮಾಡಿರೋದು ಎಲ್ಲವನ್ನೂ ಪ್ರತಿಷೇಧ ಅಂತ ಅಂದ್ಬಿಟ್ರಲ್ಲ. ವಾಕ್ ಪ್ರತಿಷೇಧೇನ ಪ್ರತಿಷಿದ್ಧಂತೆ ತಾನಿ ಅಂತ ಹೇಳ್ಬಿಟ್ರಲ್ಲ. ಅವಾಕಿ ವಾಕಿಲ್ಲದವನು ಅಂತಂದ್ರೆ ವಾಕಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ನಾಲಿಗೆ ಇಲ್ಲ, ಕಿವಿ ಇಲ್ಲ, ಯಾವ್ದು ಇಲ್ಲ ಅಂತ ಅರ್ಥ. ಉಪಲಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ತಾನೆ. ಹೇಗೆ ಅನ್ನದ ಅಗಳನ್ನು ಒಂದ್ ನೋಡಿದ್ರೆ ಮೆಚ್ಚಗಾಗಿದ್ರೆ ಎಲ್ಲವೂ ಆಗಿದೆ ಅನ್ನೋ ಹಾಗೆ ವಾಕ್ ಒಂದಿಲ್ಲ ಅಂದ್ರೆ ವಾಕ್ ಮಾತ್ರ ಇಲ್ಲ ಅಂತ ಅರ್ಥ ಅಲ್ಲ, ಯಾವ ಇಂದ್ರಿಯವೂ ಇಲ್ಲದವನು. ಅದಕ್ಕೆ ಮುಂಚೆ ಶ್ರುತಿ ಕೊಟ್ರು, ಪಾಣಿ ಪಾದವಿಲ್ಲದವನು ಶ್ರುತಿ ಹೇಳ್ತಾ ಇದೆ ಅಂತ. ಅಲ್ಲ, ಈ ಉಪಾಸನಾ ಪ್ರಕರಣದಲ್ಲಿ ಅದಿಲ್ಲ ಅಂತ ಅರ್ಥ ಮಾಡ್ತೀರಾ? ಅಪ್ರಾಕೃತಿಕವಾದದ್ದಿದೆ ಅಂತ ಮಾಡಿ, ಲೌಕಿಕವಾದದ್ದಿಲ್ಲ, ನಮ್ಮ ಸಂಸಾರಿಗಳಿರುವ ಹಾಗೆ ಇಲ್ಲ ಅಂತ ಅರ್ಥ ಮಾಡಿ ಅಂತ ರಾಮಾನುಜಾಚಾರ್ಯ ಅರ್ಥ ಅದು. ಅಲ್ಲ, ಇಲ್ಲಿ ಶ್ಲೋಕದಲ್ಲಿ ಇದೆಯಲ್ಲ, ಅದಕ್ಕ ಲಾಸ್ಟ್ ವರ್ಡ್ ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯ ಅನಾದರಃ ಅಂತಿದೆಯಲ್ಲ. ಅವಾಕ್ಯ ಅನಾದರ ಅಂದ್ರೆ ನಮ್ಮ ಹಾಗೆ ವಾಕಿಲ್ಲ, ನಮ್ಮ ಹಾಗೆ ಆದರ ಇಲ್ಲ ಅಂತ ಅಷ್ಟೇ ಹೇಳ್ತಿರೋದು. ಅವನಿಗೆ ವಾಕಿಲ್ಲ ಅಂತ ಅರ್ಥ ಮಾಡ್ಬಾರ್ದು. ಅವನಿಗೆ ವೇದಮಯವಾದ ವಾಕುಳ್ಳವನು, ವೇದಮಯವಾದ ವಾಕ್ಯಿದೆ, ಅವನು ಅಲೌಕಿಕವಾದ ಇಂದ್ರಿಯಗಳಿದೆ ಅಂತ ಅರ್ಥ ಮಾಡಿ ಅಂತಾರೆ ಅವರು. ಅಲ್ಲ, ವೇದನ ಪರಮಾತ್ಮನ ವಾಕ್ ಅಂತಾನೆ ಅಲ್ವಾ ಹೇಳೋದು? ಅದನ್ನು ಭಾವನೆ ಮಾಡಕ್ ಇಟ್ಕೊಳ್ಳಿ, ಅದಿಲ್ಲ ಅಂತ ಅನ್ಬೇಡಿ ಅಂತ. ಶಂಕರಾಚಾರ್ಯರು ವಾಕ್ಯಿಲ್ಲದವನು ಅಂತ ಅರ್ಥ ಮಾಡ್ಬಿಟ್ರಲ್ಲ. ಅವಾಕಿಯರಿಗೆ ಏನ್ ಮಾಡಿದ್ರು, ಸಹ ವಿದ್ಯತೆ ಸವಾಗಿ ನವಾಕಿ ಅವಾಕಿ ಅಂದ್ಬಿಟ್ರು. ವಾಕ್ ಪ್ರತಿಷೇಧ ಅಂತ ಉಪಲಕ್ಷಣಾರ್ಥ ಅಂದ್ಬಿಟ್ರು. ವಾಕನ್ನು ಪ್ರತಿಷೇಧ ಮಾಡ್ತಿರೋದು, ಅಲ್ಲಗಳಿತಾ ಇರೋದು ಉಪಲಕ್ಷಣಕ್ಕೆ. ಫಾರ್ ಎಕ್ಸಾಂಪಲ್ಗೆ ಯಾವ ಇಂದ್ರಿಯವೂ ಇಲ್ಲ ಅಂತ ಅರ್ಥ ಮಾಡಿದ್ರು. ಇದಕ್ಕೆ ತಗೊಂಡ್ ಹೋಗ್ಬಿಟ್ರು ಅವರು. ಬೇಡ ಅಂತ ಅವ್ರು ಹೇಳಿದ್ರು. ಜ್ಞಾನ ಪ್ರಕರಣಕ್ಕೆ ಈ ಜಾಗಕ್ಕೆ ಯಾಕೆ ತಗೊಂಡು ಹೋಗ್ತೀರಾ? ಇದು ಉಪಾಸನಾ ಪ್ರಕರಣವಾದ್ರಿಂದ ಅಲೌಕಿಕವಾದ ಅಪ್ರಾಕೃತಿಕವಾದಂತಹ ವಾಕ್ಯಿದೆ ಅಂತ ಅರ್ಥ ಮಾಡಿ ಅವರು. ಶಂಕರಾಚಾರ್ಯರು ಅದು ತತ್ವತಃ ಸ್ವರೂಪತಃ ಅದಿಲ್ಲ, ಉಪಾಸನೆಗೆ ಅಷ್ಟಕ್ಕೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಇದು ಒಂದು ಸ್ವರೂಪ ನಿರ್ದೇಶ, ಸ್ವರೂಪ ನಿರ್ದೇಶ ಒಂದು, ಇದು ಉಪಾಧಿ ನಿರ್ದೇಶ ಒಂದು. ಉಪಾಧಿ ನಿರ್ದೇಶದಿಂದ ಸರ್ವಗಂಧ, ಸರ್ವರಸ, ಸರ್ವಕಾಮ. ಸ್ವರೂಪದಿಂದ ಅವಾಕಿ ಅನಾದರಃ ಅಂತ ಎರಡನ್ನೂ ಹೇಳ್ತಾ ಇದೆ. ಇವಾಗ ಆತ್ಮ ಆಪಾದ ಪಾಪ ದಹರೋಪಾಸನೆಯಲ್ಲಿ ಪುಣ್ಯ ಪಾಪ ಇಲ್ಲದವರು ಅಂತ ಹೇಳ್ತಾ ಇದೆಯಪ್ಪ, ನಾವೇನ್ ಮಾಡೋಣ? ಅಲ್ಲ, ಅಥವಾ ಗುರುಗಳೇ, ಇದು ಈ ತರ ಉಪಾಸನೆ ಮಾಡಿದವನು ಆ ತರ ಇರೋ ಪರಬ್ರಹ್ಮನಲ್ಲಿ ಒಂದಾಗ್ತಾನೆ ಅಂತ ಆ ತರ ತಗೋಬಹುದಾ? ಸರಿ, ಅದೇ ಅವ್ರ ಭಾವನೆಗೆ ಇದೆಲ್ಲ ಇದ್ರೆ ಭಾವನೆ ಮಾಡಕ್ಕಾಗತ್ತೆ, ಹೊರತು ಇಲ್ಲ ಅಂದ್ರೆ ಭಾವನೆ ಮಾಡಕ್ಕಾಗಲ್ಲ ಅಂತ ಅವ್ರದ್ದು. ಅಲ್ಲ, ಆಮೇಲೆ ಭಾವನೆ ಮಾಡಕ್ ಬೇಕಲ್ಲ. ಅಲ್ಲ, ಭಾವನೆ ಮಾಡಿ ಆ ಸ್ಟೇಜ್ ರೀಚ್ ಆದಾಗ ಈ ತರ ಸ್ಟೇಟ್ ರೀಚ್ ಆಗಿಲ್ಲ ಅನ್ನೋ ವಿಷಯ ಬೇರೆ. ಸ್ವರೂಪದಿಂದ ಇಲ್ಲ ಅಂತ ಭಾಷೆಗಾಗಿ ಹೇಳ್ತಿರೋದು. ಸ್ವರೂಪದಿಂದ ಅವನಿಗೆ ವಾಕು ಇಲ್ಲ, ಕಣ್ಣಿಲ್ಲ, ಸೋಮಶೇಖರ ಇಲ್ಲ. ಗುರುಳೆ, ನೀವು ಹೇಳೋದು ನೋಡಿದ್ರೆ ಸರಿಗಿದೆ ಅನಿಸ್ತಾ ಇದೆ. ಹೌದು, ಅವ್ರು ಹೇಳೋದು, ರಾಮಾನುಜಾಚಾರ್ಯರು ಹೇಳೋದು ಅಲ್ಲ, ಶಬ್ದಕ್ಕೆ ಅರ್ಥ ಮಾಡುವಾಗ ಅವಾಕಿ ನ ವಾಕ್ ಅವಾಕ್ ಅಂತ ಅಷ್ಟೇ. ವಾಕಿಲ್ಲ ಅಂತ ಅಷ್ಟೇ, ಶಬ್ದಕ್ಕೆ ಅರ್ಥ ಆಗೋದು ಅಷ್ಟೇ. ಶಬ್ದಕ್ಕೆ ಅರ್ಥ ವಾಕಿಲ್ಲದವನು ಅಂತ ಆದ್ರು ಈ ವಾಕಿಲ್ಲ ಅನ್ನೋದು ಅವರು ಮಾಡಿದ್ರು. ಅವರು ಅದಕ್ಕೆ ಪ್ರಕರಣ ಹೊಂದಿಸಿದ್ರು. ವಾಕ್ಯ ಈ ವಾಕ್ಯಿಲ್ಲ ಅಂತ ಅರ್ಥ ಕಣಪ್ಪ, ವಾಕ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ವೇದಮಯವಾದ ವಾಕ್ಯಿದೆ, ಅಲೌಕಿಕವಾದ ವಾಕ್ಯಿದೆ ಅಂತ ಭಾವನೆ ಮಾಡಿ ಅಂತ ಅವರು ಮಾಡ್ಬೋದು. ಏನ್ ತಪ್ಪೇನಿಲ್ಲ. ಅವನು ಅವಾಕ್ಯ ಭಗವಂತನು ವೇದವಾಣಿ ಉಳ್ಳವನು, ವೇದವಾಣಿಯಾಗಿದೆ ಅಂತ ಭಾವ. ಶಂಕರಾಚಾರ್ಯ ಮಾತ್ರ ವಾಕ್ಯ ಇಲ್ಲದವನು, ವಾಕ್ಯಿಲ್ಲ ಅನ್ನೋ ಬರೀ ಉಪಲಕ್ಷಣ ಕೇಳಿದ್ದು, ಯಾವ ಇಂದ್ರಿಯವೂ ಇಲ್ಲದವನು ಅಂತ ಈ ರೀತಿ ತಗೊಂಡ್ರು ಇಲ್ಲಿ ವ್ಯಾಖ್ಯಾನ ಮಾಡುವಾಗ. ಅದವರು ಜ್ಞಾನ ಪ್ರಕರಣಕ್ಕೆ ಹೋಗ್ಬಿಟ್ರು ಇಲ್ಲಿಂದ, ಉಪಾಸನೆಯಿಂದ. ಬೇಕಿಲ್ಲ ಅಂತ ಈ ಜಾಗದಲ್ಲಿ ಜ್ಞಾನ ವಿಚಾರ ಮುಂದೆ 6ನೇ ಅಧ್ಯಾಯದಿಂದ ಅದು ವಿಚಾರ ಮಾಡಿರುತ್ತೆ. ಅಲ್ಲ, ಅವ್ರದ್ದು ಆರ್ಗ್ಯುಮೆಂಟ್ ಸರಿಗಿದೆ ಗುರುಗಳೇ, ಅಷ್ಟೇ. ಅದು ಒಂದು ಇದು ಭಾವನೆ. ಶಬ್ದಾರ್ಥ ಮಾತ್ರ ವಾಕ್ಯಿಲ್ಲ ಅಂತ ಅರ್ಥ ಆಗೋದು, ಶಬ್ದಕ್ಕೆ ಅರ್ಥ ಹಾಗೆ ಆಗೋದು. ಅರ್ಥಾದರ್ಥದಿಂದ ಅಲೌಕಿಕ ವಾಕು ಅಂತ ಮಾಡ್ಬೇಕು. ಅಪಾಣಿಪಾದೋ ಜವನೋ ಗೃಹೀತ ಮಂತ್ರವರ್ಣ. ಅನಾದರಃ ಅಸಂಭ್ರಮಃ.
ಆದರವಿಲ್ಲದವನು ಅಂದ್ರೆ ಸಂಭ್ರಮವಿಲ್ಲ. ಸಡದ ಯಾರಾದ್ರೂ ತುಂಬಾ ಬೇಕಾದ ನೆಂಟರು ಬಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತಲ್ಲ, ಸಂಭ್ರಮ. ಬನ್ನಿ 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 ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸಿ ಅವ್ರಿಗೆ ಇದು ಮಾಡಿ ಫ್ಯಾನ್ ಹಾಕಿ ಆಮೇಲೆ ಅವ್ರ ಲೋಟ ನೀರು ಕೊಡ್ಲಾ, ಆಮೇಲೆ ಬಿಸಿ ಬಂದು ಆಮೇಲೆ ಕಾಫಿ ತಗೊಳ್ತೀರ ಹೇಳಿ ನಾವು ಬಹಳ ಪ್ರೇಮದಿಂದ ಆದರದಿಂದ ನಡ್ಕೊಳ್ತೀವಲ್ಲ, ಈ ರೀತಿ ಸಂಭ್ರಮ ಪರಮಾತ್ಮನಿಗಿಲ್ಲ. ಅದನ್ನ ಅನಾದರ ಅಂತ ಅರ್ಥ. ಅನಾದರ ತಿರಸ್ಕಾರ ಅಂತ ಅರ್ಥ ಅಲ್ಲ, ನೆಗ್ಲೆಕ್ಟ್ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಸಂಭ್ರಮ ರಹಿತ ಅಂತ ಅಷ್ಟೇ ಅರ್ಥ. ಸಂಭ್ರಮ ದುಗುಡ ಇಲ್ಲ ಪರಮಾತ್ಮನಿಗೆ ಅಷ್ಟೇ ಅರ್ಥ ಹೊರತು ಅನಾದರ ಅಸಂಭ್ರಮ ರಹಿತ ಕೆಲಸ ಮಾಡಿದ್ರು. ನತು ಆಪ್ತ ಕಾಮ ಅನಾದ ಅಪ್ರಾಪ್ತ ಪ್ರಾಪ್ತು ಹಿ ಸಂಭ್ರಮ ಸ್ಯಾತ್ ಅನಾಪ್ತ ಕಾಮಸ್ಯ. ಯಾರಿಗೆ ಇಷ್ಟಾರ್ಥ ಈಡೇರಿಲ್ಲ, ಯಾರು ಸಂಸಾರಿಗಳಾಗಿದ್ದಾರೆ ಅವರಿಗೆ ಅಪ್ರಾಪ್ತವಾದಂತಹ ಮಕ್ಕಳು ನೆಂಟರು ಅನ್ನೋ ಪ್ರಾಪ್ತವಾಗ್ಬಿಟ್ರೆ ಸಂಭ್ರಮ ಬಂದ್ಬಿಡುತ್ತೆ. ಖುಷಿ ಆಗ್ಬಿಡುತ್ತೆ. ಮಗಳು 6 ತಿಂಗಳಿಂದ ದೂರದಲ್ಲಿ ಇದ್ದವಳು ಎಲ್ಲೋ ಇದ್ರಲ್ಲಿದ್ದು ಇದ್ದಕ್ಕೆ ಮನೆ ಬಂದು ಬಂದ್ಯಾ ಮಗಳೇ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಟ್ಟು ಬಾ 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 ಅಂತ ಹೇಳ್ಬಿಟ್ಟು ಮಗಳ ತಕ್ಷಣ ಅವ್ರಿಗೆ ಏನ್ ಬೇಕಾದ್ರೂ ಮಾಡೋದು ನಾವು ಖುಷಿ ಆಗತ್ತೆ. ಹಾಗೆ ಇಷ್ಟವಾದ ನೆಂಟರು ಬಂದ್ರು ಒಂದ್ ರೀತಿ ಸಂಭ್ರಮ ಇರುತ್ತೆ. ಆದರೆ ಪರಮಾತ್ಮನಿಗೆ ಅಪ್ರಾಪ್ತ ಪ್ರಾಪ್ತಿಯೇ ಇಲ್ಲ. ಎಲ್ಲವನ್ನೂ ಪಡೆದು ಬಿಟ್ಟಿದ್ದಾನೆ, ಎಲ್ಲವೂ ತಾನೇ ಆಗ್ಬಿಟ್ಟಿದ್ದಾನೆ. ಹಾಗೆ ಅವನಿಗೆ ಸಂಭ್ರಮ ಆಗೋಕೆ ಅವಕಾಶವೇ ಇಲ್ಲ ಅವನಿಗೆ. ಅನಾಪ್ತ ಕಾಮನಾದವನಿಗೆ ಅಪ್ರಾಪ್ತ ಪ್ರಾಪ್ತಿ ಆದ್ರೆ ಸಂಭ್ರಮ ಆಗುತ್ತೆ. ನತು ಆಪ್ತ ಕಾಮತ್ವ ನಿತ್ಯ ತೃಪ್ತಸ್ಯ ಈಶ್ವರಸ್ಯ ಸಂಭ್ರಮೋಸ್ತಿ ಕ್ವಚಿತ್. ಆಪ್ತ ಕಾಮನಾಗಿರುತ್ತಾನಾದ್ದರಿಂದ ಈಶ್ವರನಿಗೆ, ನಿತ್ಯ ತೃಪ್ತನಾದ ಈಶ್ವರನಿಗೆ ಸಂಭ್ರಮ ಹೊಂದೋದಿಲ್ಲ, ಅದು ಆಗೋದಿಲ್ಲ. ಯಜ್ಞನಿಗಾಗತ್ತೆ. ಚೈತನ್ಯ ಸ್ವರೂಪಕ್ಕೆ ಆಪ್ತ ಕಾಮನಾದ ಪರಮಾತ್ಮ ಹೊಂದಲ್ಲ. ಗುರುಗಳೇ, ಇಲ್ಲಿ ಈ ಯಾತಕ್ ಬಂತು ಈ ವಿಚಾರ? ಶ್ರುತಿಯಲ್ಲಿ ಇದೆಯಲ್ಲ, ಅವಾಕಿ ಅನಾದರ ಅರ್ಥ ಮಾಡ್ತಾ ಇದ್ದಾರೆ. ಅವಾಕಿ ಅನಾದರ ಇದೆಯಲ್ಲ, ಅನಾದರ ಪದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಅನಾದರವಾಗಿ ಲೋಕದಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ತಿರಸ್ಕಾರ ಮಾಡ್ತೀವಿ ಅಂತ ಮಾಡೋದು ಅರ್ಥ ಮಾಡಿದೀವಲ್ಲ, ಆ ಅರ್ಥ ಮಾಡ್ಬಿಡಿ ಸಂಭ್ರಮ ರಹಿತನು ಅಷ್ಟೇ ಅರ್ಥ ಅಂತ. ಯಾರು ಸಂಭ್ರಮ ರಹಿತ? ಪರಮಾತ್ಮನು. ಪರಮಾತ್ಮನು ಸಂಭ್ರಮ ರಹಿತನು ಅಂತ ಉಪಾಸನೆ ಮಾಡ್ಬೇಕು. ಅಂದ್ರೆ ನೀವು ಉಪಾಸನೆ ಮಾಡ್ತಾ ಇದ್ರೆ ಅವನಿಗೆ ಸಂತೋಷ ಆಗ್ತಾ ಇದೆ ಅಂತ ಅನ್ಕೋಬೇಡಿ ಅಂತನಾ? ಅಲ್ಲ, ಅವನಿಗೂ ಅಜ್ಞರಿಗಂತೆಯೇ ಅಜ್ಞರಿಗೆ ಹೇಗೆ ಸಂಭ್ರಮ ಸಡಗರ ಆಗತ್ತೋ ಅವನಿಗೂ ಸಂಭ್ರಮ ಸಡಗರ ಅಂತ ಅವನಿಗಿಲ್ಲ. ಯಾವಾಗಲೂ ಏಕರೂಪನು, ಅವನಿಗೆ ಸಂಭ್ರಮ ಸಡಗರ ಅಂತ ಎರಡಿಲ್ಲ. ಎಲ್ಲವೂ ಪಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲವೂ ಆಗ್ಬಿಟ್ಟಿದ್ದಾನೆ. ಎಲ್ಲವೂ ಆದವನಿಗೆ ಸಂಭ್ರಮ ಹೇಗ್ ಬರುತ್ತೆ? ಯಾರಿಗೆ ಬರ್ಬೇಕಿಲ್ಲಿ ಉಪಾಸನೆ ಮಾಡೋನಿಂದ ಅವನಿಗೆ ಸಂಭ್ರಮ ಆಗ್ತಾ ಇದೆ ಅಂತ ಅಲ್ಲ ಅಂತನಾ? ಅಲ್ಲಲ್ಲ, ಅವನ ಸ್ವರೂಪದ ಸಂಭ್ರಮ ಇಲ್ಲ ಅಂತ. ನೀ ಮಾಡೋದ್ರಿಂದ ಅಂತಲ್ಲ, ಪರಮಾತ್ಮ ಸ್ವರೂಪದಲ್ಲಿಯೇ ಸಂಭ್ರಮ ಸಡಗರ ಅನ್ನೋದಿಲ್ಲ. ಅದ್ ನೀವು ಭಾವನೆ ಮಾಡಿ, ಆತರ ಭಾವನೆ ಮಾಡಿ ಅಂತ. ಪರಮಾತ್ಮ ಸ್ವರೂಪದಲ್ಲೇ ಸಂಭ್ರಮ ಸಡಗರ ಇಲ್ಲ ಎಂಬುದನ್ನು ನೀವು ಭಾವನೆ ಮಾಡಿ ಅಂತ. ಅಜ್ಞರಿಗೆ ಸಂಭ್ರಮ ಸಡಗರ ಹೇಗಿರುತ್ತೋ ಹಾಗೆ ಅವನಿಗೆ ಇಲ್ಲ ಎಂಬುದಾಗಿ ಪರಮಾತ್ಮನ ಆ ರೀತಿ ಭಾವನೆ ಮಾಡಿ. ಪರಮಾತ್ಮಗೆ ವಾಕು ಇಂದ್ರಿಯ ಯಾವ್ದು ಇಲ್ಲ ಅಂತ ಭಾವನೆ ಮಾಡಿ. ಸರ್ವಗಂಧ ಸರ್ವ ಎಲ್ಲವೂ ಅವನೇ ಆಗಿದೆ ಅಂತ ಭಾವನೆ ಮಾಡಿ. ಉಪಾಸನಾ ಪ್ರಕರಣ, ಉಪಾಸನಾ ಪ್ರಕರಣವಾದ್ರಿಂದ ಇವರು ಸುಮನಾವತಿ 4ನೇ ಟಿಪ್ಪಣಿನಾ? ಗುರುಗಳೇ, ಅದು ಲಾಸ್ಟ್ ಲೈನ್ ಒಂದ್ ಸ್ವಲ್ಪ ಹೇಳಿ. ನತು ಆದ್ಮೇಲೆ ಆ ಲೈನ್ ಇಲ್ವೇ ಇಲ್ಲ. ಏನಮ್ಮ? ಅಲ್ಲ, ನಿತ್ಯ ತೃಪ್ತನಾದ ಈಶ್ವರನು ಅಲ್ಲ, ಅದು ಲೈನ್ ಇಲ್ಲ ಇದ್ರಲ್ಲಿ, PDF ಅಲ್ಲಿ ಲೈನ್ ಇಲ್ಲ. ನತು ಬರ್ಕೊಳ್ಳಿ. ನತು ಆಪ್ತ ಕಾಮತ್ವ ನಿತ್ಯ ತೃಪ್ತಸ್ಯ ನಿತ್ಯ ತತ್ವಸ್ಯ ತೃಪ್ತಸ್ಯ ನಿತ್ಯ ತೃಪ್ತಸ್ಯ ಈಶ್ವರಸ್ಯ ಸಂಭ್ರಮೋಸ್ತಿ ಸಂಭ್ರಮೋಸ್ತಿ ಕ್ವಚಿತ್. ಬಿಟ್ಟೋಗಿದ್ಯಾ? ಆ ಲೈನ್ ಇಲ್ಲ, ಬಂದಿಲ್ಲ. ಅಷ್ಟೇನಾ ಅಥವಾ ಮುಂದಕ್ಕಿದ್ಯಾ ಇನ್ನ? ಅಷ್ಟೇ. ಪ್ಲಾನ ಮುಗಿತು. ಈಶ್ವರನು ಆಪ್ತ ಕಾಮನಾಗಿರುತ್ತಾನಾದ್ರಿಂದ ಅವನಿಗೆ ಎಲ್ಲೂ ಸಂಭ್ರಮವಿಲ್ಲ ಅಂತ ಅರ್ಥ. ಸಂಭ್ರಮ ಸಡಗರ ದುಗುಡ ಉದ್ವೇಗ ಅದೆಲ್ಲ ಇಲ್ಲ. ಅಜ್ಞನಿಗುಂಟು ಸಂಭ್ರಮ ಸಡಗರ. ವರ್ಡ್ಗೆ ಅದು ಬರುತ್ತಲ್ವಾ?
ನಿತ್ಯ ತೃಪ್ತನು ಅನ್ನೋಕ್ಕೆ ಈ ಅರ್ಥ. ಹಾ ಅಲ್ಲ, ಅನಾದರ ಅನ್ನಕ್ಕೆ ಅರ್ಥ. ಅನಾದರ. ಓಕೆ, ಅನಾದರ ಅನ್ನಕ್ಕೆ ಈ ಮೀನಿಂಗ್. ಓಂ ಆಪ್ಯಾಯನಂ ಮಾಂಗಾನಿ ವಾಕ್ರಾಣಿಷ್ಟೇ ಸ್ತೋತ್ರಮತೋಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮಜ್ಞಾಪ್ಯಾ ಮಾಮಾ ಬ್ರಹ್ಮನಿರಾಕರೋದ ದೇವೈ ಸಂತೋ ಓಂ ಶಾಂತಿ ಶಾಂತಿ ಶಾಂತಿ.